ಯಕ್ಷಗಾನ ಅಂತ ಹೇಳಿದರೆ ಕರ್ನಾಟಕದ ರಾಜಕಲೆ. ಪ್ರತಿ ರಾಜ್ಯಕ್ಕೂ ಒಂದೊಂದು ಕಲೆಗಳಿರ್ತದೆ. ಕಥಕ್ಕಳಿರ್ಬೋದು, ಕಥಕ್ ಇರ್ಬೋದು, ಒಡಿಯಾ ಇರ್ಬೋದು. ಹಾಗೆ ಕರ್ನಾಟಕದ ಒಂದು ರಾಜಕಲೆ ಅಂತ ಹೇಳಿದರೆ ಯಕ್ಷಗಾನ. ಇವತ್ತು ಯಕ್ಷಗಾನದಲ್ಲಿ ಎರಡು ವಿಧ ಉಂಟು, ಒಂದು ತೆಂಕುತಿಟ್ಟು ಮತ್ತೊಂದು ಬಡಗುತಿಟ್ಟು. ಆ ಎರಡೂ ತಿಟ್ಟುಗಳಲ್ಲಿ ಒಂದು ಸಮಾನಾಂತರವಾದಂಥ ಒಂದು ಕಲೆ ಯಾವುದು ಅಂತ ಹೇಳಿದರೆ ಯಕ್ಷಗಾನ ತಾಳಮದ್ದಲೆ. ಅದರಲ್ಲಿ ವೇಷ ಇರುವುದಿಲ್ಲ, ಕೇವಲ ಮಾತುಗಾರಿಕೆ. ಪದ್ಯಗಳು ಹಿಂದೆ ಇರ್ತದೆ, ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಹಾಗೆ ಮಾತುಗಾರಿಕೆ ಇರುತ್ತೆ. ಅಂತಹ ಯಕ್ಷಗಾನ ತಾಳಮದ್ದಳೆ ಲೋಕದಲ್ಲಿ ಒಂದು ಧ್ರುವತಾರೆಯಾಗಿ ಮೆರೆದವರು ಜಬ್ಬಾರ್ ಸಮೋ. ಆ ಜಬ್ಬಾರ್ ಸಮೋ ಇವತ್ತಿನ ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು. ಅವರ ಜೊತೆಗೆ ಯಕ್ಷಗಾನದಲ್ಲಿ ಅನೇಕ ಅಧ್ಯಯನ ಮಾಡಿದಂತಹ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಇದ್ದಾರೆ. ಯಕ್ಷಗಾನವನ್ನು ಜಪಾನ್ನಂತ ದೇಶಕ್ಕೆ ತೆಗೆದುಕೊಂಡು ಹೋದ ಮೊದಲ ವ್ಯಕ್ತಿ ಅಂತ ಇದ್ರೆ ಪುರುಷೋತ್ತಮ ಬಿಳಿಮಲೆ ಸರ್. ಸೊ ಅವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಮೊದಲಿಗೆ ಕಾರ್ಯಕ್ರಮದ ಕೇಂದ್ರ ಬಿಂದು ಜಬ್ಬಾರ್ ಸಮೋ ಸರ್, ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು ನಾವು. ಯಕ್ಷಗಾನ ಒಂದು ತಾಳಮದ್ದಲೆ ಮಾಡುವುದಕ್ಕೆ ಮೊದಲು ಸ್ವಲ್ಪ ನಿಮ್ಮ ಬಗ್ಗೆ, ಅಂದರೆ ಯಕ್ಷಗಾನದ ನಿಮ್ಮ ಜರ್ನಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಬೇಕು. ಹಾಗಾಗಿ ಜಬ್ಬರ್ ಸಮೋ, ಜಬ್ಬರ್ ಸಾಮೋ, ಜಬ್ಬರ್ ಸುಮೋ, ಯಾವುದು ಸರ್ ನಿಮ್ಮ ಹೆಸರು? ನಾನು ಒಬ್ಬ ವ್ಯಕ್ತಿಯಾಗಿ ಎಷ್ಟು ವಿಚಿತ್ರವೋ, ನನ್ನ ಸಮುದಾಯದಲ್ಲೋ ಅಥವಾ ಉಳಿದ ಸಮಾಜದಲ್ಲೂ ಎಷ್ಟು ವಿಶೇಷವೋ ನನ್ನ ಹೆಸರು ಹಾಗೆ. ನಾನು ಮುಂಬೈಗೆ ಹೋದರೆ ಜಬ್ಬಾರ್ ಸಾಮೋ ಆಗ್ತೇನೆ, ಉತ್ತರ ಕನ್ನಡಕ್ಕೆ ಹೋದರೆ ಜಬ್ಬಾರ್ ಸುಮೋ ಆಗ್ತೇನೆ, ಇನ್ನೊಂದು ಕಡೆ ಜಬ್ಬಾರ್ ಸವೆ ಆಗ್ತೇನೆ, ಇನ್ನೊಂದು ಕಡೆಯಲ್ಲಿ ಜಬ್ಬಾರ್ ಸಮೋ ಆಗ್ತೇನೆ. ಏನೇ ಆದರೂ ನಾನು ಅಂತ ಹೇಳುವಂಥ ಸಮಾಧಾನ ಸರ್ ನನಗೆ. ನನ್ನ ಅಪ್ಪ ಮೊಯ್ದಿನ್ ಕುಂಜಿ, ನನ್ನ ತಾಯಿ ಬಿ ಫಾತಿಮಾ, 5 ಮಂದಿ ಮಕ್ಕಳಲ್ಲಿ ಒಬ್ಬಳು ಹೆಣ್ಣು, ಕೊನೆಯವನು ನಾನು. ನಾವು ಜೆಸಿಯಲ್ಲಿದ್ದಾಗ ಶಬ್ದದಾಚೆಯ ಶಬ್ದಗಳು ಅಂತ ಒಂದು ಕವನ ಸಂಕಲನವನ್ನು ಹೊರತಂದೆವು. ಆಗ ನನ್ನ ಮಿತ್ರ, ಭಾಳ ಆತ್ಮೀಯ ಲೈನ್ಕಜ ರಾಮಚಂದ್ರ ಅಂತ ಹೇಳುವಾತ ಮತ್ತು TKG ಭಟ್ರು ಅಂತ ಹೇಳುವವರು, ನಾವೆಲ್ಲರೂ ಒಂದೊಂದು ಕಾವ್ಯನಾಮವನ್ನು ಇಟ್ಟುಕೊಂಡೇ ಕವಿತೆ ಬರೀಬೇಕು ಅಂತ ಫರ್ಮಾನು ಹೊರಡಿಸಿದರು. ಆ ಕಾಲದಲ್ಲಿ ಎಲ್ಲರಿಗೂ ಒಂದೊಂದು ಹೆಸರು ಸಿಕ್ಕಿತ್ತು. ಲೈನ್ಕಜ ರಾಮಚಂದ್ರನಿಗೆ ಲೈರಾ ಅಂತ ಸಿಕ್ಕಿತ್ತು, TKG ಭಟ್ರಿಗೆ TKG ಬಾ ಅಂತ ಸಿಕ್ಕಿತ್ತು, ಜಬ್ಬಾರಿಗೆ ಅಂತ ಸಿಗ್ತದೆ ಜಬ್ಬಾರ್ ಸಮೋ ಅಂತ ನನ್ನನ್ನು ಮಾಡಿ ಹಾಕಿದರು. ಸಂಪಾಜೆ ಮೊಯ್ದಿನ್ ಕುಂಜಿ ಎನ್ನುವವರಿಗೆ ಮಗನಾದ ಕಾರಣದಿಂದ ನಾನು ಜಬ್ಬಾರ್ ಸಮೋ. ಸೊ ನೀವು ಬೇಸಿಕಲಿ ಸಂಪಾಜೆ ಅವರು. ಸಂಪಾಜೆ ಅಂತ ಹೇಳಿದ್ರೆ ಈಗ ಬಹಳಷ್ಟು ಪ್ರಚಲಿತ ಯಕ್ಷಗಾನ ಲೋಕದಲ್ಲಿ. ಈಗ ಯಕ್ಷಗಾನದ ಜಾತ್ರೆ ಆಗ್ತದೆ, ಯಕ್ಷೋತ್ಸವ ಆಗ್ತದೆ, ಇಲ್ಲ ಯಕ್ಷಗಾನದ ತುಂಬಾ ಸ್ಟಾಲ್ವರ್ಡ್ಸ್, ದೊಡ್ಡ ದೊಡ್ಡ ಲೆಜೆಂಡ್ಸ್, ಸಂಪಾಜೆ ಶೀನಪ್ರೈಗಳಿರ್ಬೋದು, ಬಣ್ಣದ ಮಾಲಿಂಗರು, ತಾವು ಅನೇಕ ಕಲಾವಿದರನ್ನು ನಾವು ನೋಡ್ತೇವೆ. ಆದ್ರೆ ತಾವು ಹುಟ್ಟಿದಂತಹ ಸಂದರ್ಭದಲ್ಲಿ ಇಲ್ಲ, ನಾವು ಯಾಕಂದ್ರೆ ನಮಗೆ 3 ಜನರಿಗೆ ಒಂದು ಕಾಮನ್ ಫ್ಯಾಕ್ಟರ್, ನಾವು ಸುಳ್ಯ ತಾಲೂಕಿನವರು, ಒಂದೇ ಸೀಮೆಯವರು. ನಾವು ಹಿಂದುಳಿದ ತಾಲೂಕು ಅಂತ ಹೇಳ್ಬೋದು. ಅಂದ್ರೆ ನಾವು ಹುಟ್ಟಿದ ಸಂದರ್ಭದಲ್ಲೇ ಅದು ಹಿಂದುಳಿದಿತ್ತು. ಇನ್ನೂ ಒಂದುಂಟು, ನಾವು ಹಿಂದೆ ಉಳಿದವರು ಬೇರೆ ಬೇರೆ ವಿಚಾರಗಳಲ್ಲಿ. ಆದ್ರೆ ಸಂಪಾಜೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಒಂದು ಸ್ಟೋನ್ಸ್ ಥ್ರೋ ಅವೇ ಫ್ರಮ್ ಸ್ಟೋನ್ ಏಜ್ ಅಂತಹ ಒಂದು ಜಾಗದಲ್ಲಿ ಹುಟ್ಟಿದವರು. ಆದ್ರೆ ತಮಗೆ ತಾವು ಬೆಳೆಯುತ್ತಾ ನಿಮ್ಮನ್ನು ನಾವು ನೋಡುವ ಸಂದರ್ಭದಲ್ಲಿ ನಿಮ್ಮ ಮಾತುಗಾರಿಕೆ ನೋಡಿದ್ರೆ ತಾವು ಒಳ್ಳೆ ಒಂದು ರಾಜಕೀಯ ವಕ್ತಾರ ಆಗ್ಬಹುದಿತ್ತು, ರಾಜಕಾರಣಿ ಆಗ್ಬಹುದಿತ್ತು, ಒಂದು ಕನ್ನಡದ ಪ್ರೊಫೆಸರ್ ಆಗ್ಬಹುದಿತ್ತು, ಕವಿ ಆಗ್ಬಹುದಿತ್ತು. ನಿಮ್ಮ ಅದೃಷ್ಟ ನನ್ನ ದುರದೃಷ್ಟ, ಅದು ಆಗ್ಲಿಲ್ಲ. ಆದ್ರೆ ತಾವು ಯಕ್ಷಗಾನವನ್ನೇ ಯಾಕೆ ಚೂಸ್ ಮಾಡಿದ್ರಿ? ಯಾಕೆ ನಿಮಗೆ ಒಂದು ಕೌಟುಂಬಿಕ ಹಿನ್ನೆಲೆ ಇತ್ತೋ, ಅಲ್ಲ ನಿಮಗೆ ಅಲ್ಲಿಯ ಪರಿಸರ ಏನಾದರೂ ಪ್ರಭಾವ ಬೀರಿತೋ, ವ್ಯಕ್ತಿಗಳು ಏನು ಸರ್, ಯಾಕೆ ಯಕ್ಷಗಾನ? ಯಕ್ಷಗಾನದ ಆಸಕ್ತಿ ಮೂಡಲಿಕ್ಕೆ ಪ್ರಾಥಮಿಕ ಕಾರಣಗಳನ್ನು ನೀವು ಪ್ರಶ್ನೆ ಕೇಳುವಾಗಲೇ ಸಾಂದರ್ಭಿಕವಾಗಿ ಬಳಸಿದ್ದೀರಿ. ಯಕ್ಷಗಾನದ ತವರು ಭೂಮಿ ಅಂತ ಸಂಪಾಜೆಗೆ ಹೆಸರು. ಹಾಗೆಂತೇಳಿ ಉಳಿದ ಊರುಗಳಲ್ಲ. ನನ್ನ ಪ್ರೀತಿಯ ಮಾಸ್ಟ್ರು ನನಗೆ ಕಲಿಸಿದ್ದಾರಂತಲ್ಲ, ನನ್ನ ಊರಿನ ಮಾಸ್ಟ್ರು ಬಿಳಿಮಲೆ ಮಾಸ್ಟ್ರು, ಅವರ ಪರಿಸರದಲ್ಲೂ ಕೂಡ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಬಹಳ ಹಿಂದೆ ಬಹಳಷ್ಟು ಉತ್ಕ್ರಾಂತಿಗಳು ಸಾಧಿತವಾದದ್ದು. ದೊಡ್ಡ ದೊಡ್ಡ ಅರ್ಥಧಾರಿಗಳು ಆ ಭಾಗದಲ್ಲಿದ್ದರು. ಗೌಡ ಸಮುದಾಯದಲ್ಲಿ ಅಚ್ಚರಿ ಹುಟ್ಟಿಸುವ ಅರ್ಥಧಾರಿಗಳು ಆಗಿ ಹೋಗಿದ್ದಾರೆ. ನಮ್ಮ ಶಿವಣ್ಣ ಪಟೇಲರು ಅಂತ ಹೇಳುವ ಉಳುವಾರು ಮನೆತನದವರು, ಗೂನಡ್ಕ ಅಂತ ಹೇಳುವ ಸುಳ್ಯ ಮತ್ತು ಸಂಪಾಜೆಯ ಮಧ್ಯದ ಊರಲ್ಲೂ ಕೂಡ ಯಕ್ಷಗಾನ ತಾಳಮದ್ದಳೆಗಳನ್ನು ಸಂಘಟಿಸಿದರು. ನಮ್ಮ ಹೆಡ್ ಮಾಸ್ಟ್ರು, ನನಗೆ ಹೈಸ್ಕೂಲ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರು ಕುಯಿಂತೋಡು ದಾಮೋದರ ಗೌಡರು ಅಂತ, ಅತ್ಯಂತ ಸುಶ್ರಾವ್ಯವಾಗಿ ಅವರು ಭಾಗವತಿಕೆಯನ್ನು ಮಾಡುತ್ತಿದ್ದರು.
4:15 ಗಂಟೆಯ ಶಾಲೆ ಮುಗಿಸಿದ ಬಳಿಕ ಗೋಪಾಲ ಪೆರ್ಮುದೆ ಅಂತ ಹೇಳುವವರು ಮೊದಲೇ ಚೆಂಡೆ ಬಾರಿಸುವುದು, ವಿಠಲ ಮಾಸ್ಟ್ರು ಅಂತ ಹೇಳುವವರು ಕಳಗಿ ಮನೆತನದವರು, ಅವರು ಮೊದಲೇ ಬಾರಿಸ್ತಿದ್ರು. ದಾಮೋದರ ಮಾಸ್ಟ್ರು ಅರ್ಧ ಗಂಟೆ ಭಾಗವತಿಗೆ ಮಾಡ್ತಿದ್ರು. ಆ ಕಾಲದಲ್ಲೇ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪ್ರೇರಣೆ ನನಗೆ ಸಿಕ್ಕಿದೆ. ನಾನು ಪ್ರಾಥಮಿಕ ಶಾಲೆಯನ್ನು ಓದಿದ್ದು 2 ಶಾಲೆಗಳಲ್ಲಿ. 5ನೇ ತರಗತಿಯವರೆಗೆ ಕೊಡಗಿಗೆ ಸಂಬಂಧಪಟ್ಟ ಸಂಪಾಜೆಯಲ್ಲಿ, ಆ ಬಳಿಕ 6 ಮತ್ತು 7ನೆಯ ಇಯತ್ತೆಗಳನ್ನು ನಾನು ಪೂರ್ತೀಕರಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂತಹ ಕಲ್ಲುಗುಂಡಿಯಲ್ಲಿ. ಕಲ್ಲುಗುಂಡಿ ಅಂತ ಹೇಳುವಾಗಲೇ ಮಾನ್ಯ ಅವಿನಾಶರು ಹೇಳಿದ ಹಾಗೆ ಬಹಳ ವಿಪುಲ ಸಾಂದ್ರವಾದಂತಹ ಮಣ್ಣದು, ಯಕ್ಷಗಾನದ ಮಹತ್ ಸಾಧಕರನ್ನೆಲ್ಲ ಕಂಡ ನೆಲ ಅದು. ವಾಸುರೈಗಳು ಅಂತ ಹೇಳುವವರು ಸ್ತ್ರೀ ವೇಷದಲ್ಲಿ ಬಹಳ ಪ್ರಾಧಾನ್ಯತೆಯನ್ನು ಪಡೆದವರು. ರಾಮೋನ್ ರೈಗಳು ಅಂತ ಹೇಳುವವರು ಅಥವಾ ರಾಮಣ್ಣ ರೈಗಳು ಅಂತ ನಾವು ಹೃಸ್ವ ಮಾಡಿ ಹೇಳುವ ಶೀನಪ್ಪ ರೈಗಳ ತಂದೆ ಆ ಕಾಲದಲ್ಲಿ ಯಕ್ಷಗಾನದ ನೃತ್ಯ ಗುರು. ಆ ಕಾಲದಲ್ಲಿ ನಾನು 6ನೇ 7ನೇಲಿರುವಾಗ ನನ್ನ ಪ್ರಾಯ ಹೆಚ್ಚು ಕಡಿಮೆ 5 ವಾರ 11 12 ವರ್ಷ ಪ್ರಾಯ ಅಂತ ಹೇಳಿ, ಆ ಕಾಲದಲ್ಲೇ ನಾನು ಅದನ್ನೆಲ್ಲ ಆಸಕ್ತಿಯಿಂದ ನೋಡುತ್ತಿದ್ದೆ. ರಾಮೋಹನ್ ರೈಗಳು ಯಕ್ಷಗಾನದ ತಂಡ ಕಟ್ಟಿದ್ರು. ಆ ಕಾಲದಲ್ಲಿ ಶೀನಪ್ಪ ರೈಗಳಂತವರು ಮುಂದೆ ಬಂದರು. ಆ ಕಾಲದಲ್ಲಿ ಮಡಿಕೇರಿಯ ಚೌಡೇಶ್ವರಿ ಹೋಟೆಲಿನ ಪ್ರೀತಿಯ ಭಟ್ರು ಚೌಡೇಶ್ವರಿ ಮೇಳ ಕಟ್ಟಿದ್ರು. ಆಗ ನಯನಕುಮಾರರು ಅದಕ್ಕೆ ಪ್ರವೇಶ ಮಾಡಿದರು. ಆಗ ದಾಸರಬೈಲು ಚನ್ನನಾಯಕರು, ಅಜ್ಜನಗದ್ದೆ ಗಣಪಯ್ಯ ಭಾಗವತರು, ಪ್ರಸಿದ್ಧ ಭಾಗವತರಾದಂಥ ಪದ್ಯಾಣ ಗಣಪತಿ ಭಟ್ರು ಮೇಳದಲ್ಲಿದ್ದರು. ಅಡೂರು ಪರಂಪರೆಯ ಅಡೂರು ಸುಂದರರಾಯರು, ಅಡೂರು ಮೋಹನ್ ಕುಮಾರ ಸರಳಾಯ ಮೊದಲಾದವರು ಚೆಂಡೆಗಿದ್ದರು. ಅಂತಹ ಒಂದು ವಿಶಿಷ್ಟವಾದಂಥ ಮೇಳ ಆ ಕಾಲದಲ್ಲಿದ್ದಾಗ ನೆಲದಲ್ಲೇ ಆಟ ಆಗ್ತಾ ಇದ್ದದ್ದು ಕೂತು ನಾವು ನೋಡುತ್ತಿದ್ದೆವು. ಆ ಕಾರಣದಿಂದಲೇ ಯಕ್ಷಗಾನದ ಆಸಕ್ತಿ ಬಂತು. ಕ್ರಮೇಣ ನಮ್ಮ ಜಸ್ಟಿಸ್ ಗೋವಿಂದ ಭಟ್ರ ತಮ್ಮ GKS ಸುಬ್ರಹ್ಮಣ್ಯ ಭಟ್, ಆ ಬಳಿಕ ವೆಂಕಟೇಶ ಭಟ್ರೆಲ್ಲ ಸೇರಿಕೊಂಡೊಂದು ಸಂಘ ಮಾಡ್ತಾ ಇದ್ರು. ದಿನೇಶ್ ಅಮ್ಮಣ್ಣಯರು ಬಂದು ಭಾಗವತಿಗೆ ಕಲಿಸ್ತಾ ಇದ್ರು, ಮದ್ದಳೆ ಕಲಿಸ್ತಾ ಇದ್ರು. ಆ ಬಳಿಕ ಅದೇ ಸಂಘ ಬೆಳೆದು 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 ವಿಸ್ತಾರವಾದ ಭೂಮಿಕೆಯನ್ನು ಕಂಡುಕೊಂಡಿತು. ಕೊನೆಯ ಕಾಲಕ್ಕಾಗುವಾಗ ನಮ್ಮ GKS ಭಟ್ರು ಒಂದು ದಿನ ನನ್ನನ್ನು ಕರೆದ್ರು. ನೋಡಪ್ಪ, ಇಷ್ಟೆಲ್ಲ ಯಕ್ಷಗಾನದ ಪುಸ್ತಕಗಳುಂಟು, ಇದು ಇನ್ನು ಉಳಿಯುವುದಿದ್ರೆ ನಿನ್ನ ಕೈಯಲ್ಲಿ ತಗೊಂಡೋಗಿ ನಿನ್ನ ಮನೆಗೆ ಅಂತ ಅಷ್ಟನ್ನು ನನ್ನ ಕೈಗೆ ಕೊಟ್ಟರು. 420 ಯಕ್ಷಗಾನದ ಪ್ರಸಂಗಗಳನ್ನು ನನಗೆ ಅವರು ಕೊಟ್ಟರು. ಆ ಕಾರಣದಿಂದ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾನು ಋಣಿಯೋ, ನಾವಲ್ಲ ತಿಳಿದು ನೋಡಲು ಬಾಳು ಎಂಬುದು ಋಣದ ರತ್ನಗಣಿಯೋ. ಜಬ್ಬಾರ ಸಮೂಹ ರೂಪುಗೊಳ್ಳುವುದಕ್ಕೆ ಅನೇಕ ಋಣಗಳುಂಟು. ಆ ಕಾರಣದಿಂದ ಆ ಬೆಳವಣಿಗೆ ಆಯಿತು. ಹೇಳಿ ಸರ್. ನಾನೊಂದು ಪರ್ಸನಲ್ ಪ್ರಶ್ನೆ ಕೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡಿ. ಈಗ ನೀವು ಆರಂಭದಲ್ಲಿ ಹೇಳಿದ ಹಾಗೆ ನೀವೊಂದು ಮುಸಲ್ಮಾನ ಕಮ್ಯುನಿಟಿಯಲ್ಲಿ ಹುಟ್ಟಿ ಬೆಳೆದವರು. ನೀವು ಯಕ್ಷಗಾನಕ್ಕೆ ಬಂದಾಗ ಯಕ್ಷಗಾನದ ವಸ್ತು, ಪಾತ್ರಗಳು, ಅದರ ಪುರಾಣ, ಅದು ಎಲ್ಲ ಹಿಂದೂ ಧರ್ಮಕ್ಕೆ ಅಥವಾ ಸಂಬಂಧಪಟ್ಟದ್ದು. ಈಗ ಇದರ ಎರಡರ ನಡುವಿನ ವೈರುಧ್ಯಗಳನ್ನು ನೀವು ಹೇಗೆ ಪರಿಹರಿಸಿಕೊಂಡ್ರಿ, ಅಥವಾ ಅದು ಇನ್ನೂ ನಿಮ್ಮೊಳಗೆ ಇದೆಯಾ, ಹೇಗೆ ಏನು ಅನಿಸ್ತದೆ ಸರ್? ನೀವೀಗ ಕೇಳಿದ ಪ್ರಶ್ನೆ 2.5 ವಾಕ್ಯದಲ್ಲಿ ಮುಗಿದ್ರು ಇದನ್ನು ಅಧ್ಯಯನ ಮಾಡಿ ಸಾಧಾರಣ 200 ಪುಟದಲ್ಲಿ ಬರೀಬೇಕಾದೀತು. ಯಾಕಂದರೆ ಬಹಳ ಸೂಕ್ಷ್ಮವಾದಂತಹ ಮಾಹಿತಿಯನ್ನು ನೀವು ಕೇಳ್ತೀರಿ. ಬಹಳ ಸೂಕ್ಷ್ಮ ಎನ್ನುವಾಗ ಭಾವನಾತ್ಮಕವಾದಂಥ ಮಗ್ಗುಲಿರುವ ವಿಷಯ ಎನ್ನುವುದು ಪ್ರಧಾನ. ಒಬ್ಬ ಬೇರೆ ಸಮುದಾಯದ ವ್ಯಕ್ತಿಯಾಗಿ ನಾನು ಅತ್ಯಂತ ಪ್ರಸಿದ್ಧವಾಗಿರುವ ಜನಪ್ರಿಯವಾದ ನೆಲೆಯನ್ನು ಕಂಡುಕೊಂಡ ನೆಲೆಯಿಂದ ವಿಕಾಸಗೊಂಡಿರುವಂಥ ಒಂದು ಕಲೆಗೆ ಪ್ರವೇಶ ಮಾಡುವಾಗ ಅದಕ್ಕೆ ನಾನು ಪ್ರತಿಕ್ರಿಯಿಸುವ, ಅದು ನನ್ನನ್ನು ಪ್ರಚೋದಿಸುವುದಕ್ಕೆ ನಾನು ಪ್ರತಿಸ್ಪಂದಿಸುವ ರೀತಿ ಯಾವುದು ಅಂತ ಕೇಳುವುದಕ್ಕೆ ಉತ್ತರ ಕೊಡುವುದಷ್ಟು ಸುಲಭ ಅಲ್ಲ. ನೀವು ವಿಸ್ತಾರವಾದಂಥ ಅನುಭವ ಇರುವುದರಿಂದ, 4 ಊರು ಸುತ್ತಿರುವುದರಿಂದ ಈ ಪ್ರಶ್ನೆಯನ್ನು ಕೇಳಬಲ್ಲಿರಿ. ಆದರೆ ಕಲೆ ಅಂತ ಹೇಳಿದ ಮೇಲೆ ಕಲೆಯ ಆಸಕ್ತಿಯೇ ಪ್ರಧಾನ. ನಾನು ಚಂದಮಾಮ ಓದುವುದರಲ್ಲಿ ಬಹಳ ನಿಸ್ಸೀಮ. ಸಣ್ಣ ಪ್ರಾಯದಲ್ಲೇ ನಾನು ಚಂದಮಾಮ ಓದುವುದರಲ್ಲಿ ನಿಸ್ಸೀಮ. ಎಲ್ಲಿಯವರೆಗೆ ನನಗೆ ರೂಢಿಯಲ್ಲಿ ಅದೊಂದು ಹುಚ್ಚು ಅಂತ ಆಯಿತು ಅಂತ ಹೇಳಿದರೆ, ಕೆಲವೆಲ್ಲ ಹುಚ್ಚಾಗುವುದು ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಯಕ್ಷಗಾನದ ಮರ್ಲರು ಅಂತ ಕರಾವಳಿಯಲ್ಲಿ ಹೇಳುವುದು ಕ್ರಮ. ಓಯ್, ಅವನಿಗೆ ಯಕ್ಷಗಾನದ ಮರಳು ಮರಯ ಅಂತ, ಅದು ನೋಬೆಲ್ ಪ್ರಶಸ್ತಿಗೆ ಸಮಾನ ನಮಗೆ. ಆ ಮರಳನ್ನು ಕೊಳ್ಳುವುದು ಎಲ್ಲ ಮರಳುಗಳಿಗಿಂತಲೂ ಅಧಿಕ ಅಂತ ನಾವು ಭಾವಿಸ್ತೇವೆ. ಎಷ್ಟು ಚಂದಮಾಮದ ಬಗ್ಗೆ ನನಗೆ ಆಸಕ್ತಿ ಅಂತ ಹೇಳಿದರೆ, ಮೊನ್ನೆ ನನಗೆ ಮೈಸೂರಲ್ಲಿ ಒಬ್ಬರು ರದ್ದಿ ಕಾಗದ ಮಾರುವವರಲ್ಲಿ ಚಂದಮಾಮದ ಕಟ್ಟು ರದ್ದಿಗೆ ಸೇರಿಸುವುದಕ್ಕೆ ಸಿದ್ಧವಾಗಿದೆ ಈ ವಾರ್ತೆ ಸಿಕ್ಕಿತು. ಅದನ್ನು 9,300 ರೂಪಾಯಿ ಕೊಟ್ಟು 2,000 ರೂಪಾಯಿ ಹೆಚ್ಚುವರಿ ಖರ್ಚು ಮಾಡಿ 11,000 ರೂಪಾಯಿಯ ಪುಸ್ತಕಗಳನ್ನು ಹೆಂಡತಿಯ ಬೈಗಳು ಕೇಳುತ್ತಾ ಮನೆಗೆ ತಂದಿದ್ದೇನೆ. ಹಾಗಾಗಿ ಈಗಲೂ ಎರಡನ್ನು ನಾನು ಬಿಡಲಿಲ್ಲ. ಒಂದು ಜೀವನದ ಮಧ್ಯದಲ್ಲಿ ಬಂದ ಹೆಂಡತಿ, ಆ ಬಳಿಕ ಹುಟ್ಟುವಾಗಲೇ ಆರಂಭದಿಂದ ಬಂದ ಚಂದಮಾಮದ ಮೋಹ. ಆ ಕಾಲದಲ್ಲಿ ಆ ಕಥೆಗಳನ್ನು ಓದುವಾಗ ಮಾಸ್ಟ್ರು ಕೇಳಿದಾಗೆ ಭಾಳ ಮಾರ್ಮಿಕವಾದ ಪ್ರಶ್ನೆ. ಒಬ್ಬ ಬ್ಯಾರಿಯಾಗಿಯೋ ಒಬ್ಬ ಮುಸಲ್ಮಾನನಾಗಿಯೋ ನಾನು ಚಂದಮಾಮಗಳನ್ನು ಓದಲಿಲ್ಲ. ಸಮುದ್ರೋಲ್ಲಂಘನ ಮಾಡುವ ಹನುಮಂತ ನನಗೊಬ್ಬ ಹಿಂದೂ ವ್ಯಕ್ತಿಯಾಗಿ ಕಾಣಲಿಲ್ಲ. ಯಾಕಂದರೆ ಜಬ್ಬಾರ ಅನುಸಂಧಾನ ಮಾಡುವ ಬಗೆಯಲ್ಲಿ
ಬ್ಯಾರಿತನ ಇದ್ರೆ ಅಲ್ವ ಅವ ಇಂದಾಗಿಯೋ ಇನ್ನೊಂದಾಗಿಯೋ ಕಾಣುವುದು. ಆ ಬಳಿಕ ಅದ್ಭುತ ಸಾಹಸವನ್ನು ಮೆರೆಯುವಂಥ ರಾಮನು ನನಗೆ ಯಾವ ಕಾರಣಕ್ಕೂ ಒಬ್ಬ ಹಿಂದುವನ್ನು ಪ್ರತಿನಿಧೀಕರಿಸುವವನಾಗಿ ಕಾಣಲಿಲ್ಲ. ಅರ್ಜುನನೋ ಕರ್ಣನೋ ಅಥವಾ ಪುರಾಣದಲ್ಲಿ ಉಲ್ಲೇಖಿತರಾದ ಎಲ್ಲ ಪುರುಷರು ಸ್ತ್ರೀ ಪಾತ್ರಗಳು ಯಾವುದೂ ನನಗೆ ಜಾತಿಯ ಜೊತೆಗೆ ಸಮೀಕರಣಗೊಂಡ ಪಾತ್ರಗಳಾಗಿ ಕಾಣಲಿಲ್ಲ. ಕಲೆಯೊಳಗೆ ಸೇರುವಾಗ ಪರಕಾಯ ಪ್ರವೇಶ ಮುಖ್ಯ. ಪಾತ್ರ ತಾನಾಗುವುದು, ತಾದಾತ್ಮ್ಯವನ್ನು ಹೊಂದುವುದು. ಹಾಗಾಗುವಾಗ ಅದರಲ್ಲಿ ಜಾತಿಯ ಪ್ರಶ್ನೆ ಬರುವುದಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಇನ್ನೊಂದು ಪಾರಿಸಾರಿಕವಾದ ಕಾರಣ, ಒಂದೇ ವಾಕ್ಯದಲ್ಲಿ ಮುಗಿಸ್ತೇನೆ. ಅತ್ಯಂತ ಹೆಚ್ಚು ಸೌಹಾರ್ದದ ನೆಲೆಗಳುಳ್ಳಂತಹ, ಬೇರುಗಳುಳ್ಳಂತಹ ಹಿನ್ನೆಲೆಯನ್ನು ಸುಳ್ಯ ತಾಲೂಕು ಹೊಂದಿದೆ. ಅಲ್ಲಿ ನೀವು ಅರೆ ಭಾಷೆ ಅಂತ ಒಂದು ಪ್ರಚಲಿತವಾದ ಭಾಷೆ ಇದೆ. ಆ ಭಾಷೆಯನ್ನು ಮಾತಾಡುವಾಗ ನೀವು ವರ್ಗ ತಾರತಮ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವನಿಂದ ಹಿಡಿದು ಈಗ ವರ್ಣ ವ್ಯವಸ್ಥೆಯಲ್ಲಿ ನಾವು ಯಾವ ಜಾತಿಯನ್ನು ಗುರುತಿಸ್ತೇವೋ ಅವರೆಲ್ಲರೂ ಅಸ್ಖಲಿತವಾಗಿ ನಿರರ್ಗಳವಾಗಿ ಅರೆ ಭಾಷೆಯನ್ನು ಮಾತಾಡಬಲ್ಲರು. ನಾನು ಮಾತಾಡಬಲ್ಲೆ. ಹಾಗಾದರೆ ನನ್ನನ್ನು ಅರೆ ಭಾಷೆ ಮಾತಾಡುವ ಬ್ಯಾರಿ ಅಂತ ನೀವು ಕರೀತೀರಾ? ನಾನು ತುಳು ಭಾಷೆಯನ್ನು ಮಾತಾಡುವಾಗ ತೌಳವ ಭಾಷೆಯನ್ನು ಬಹಳ ಚೆನ್ನಾಗಿ ವ್ಯಾಕರಣಬದ್ಧವಾಗಿ ಮಾತನಾಡಬಲ್ಲ ಬ್ಯಾರಿ ಅಂತ ನೀವು ಕರೀತೀರಾ? ಇಂಗ್ಲೀಷನ್ನು ನಾನು ಅಸ್ಖಲಿತವಾಗಿ ಮಾತನಾಡುವಾಗ ಇಂಗ್ಲೀಷನ್ನು ಮಾತನಾಡುವ ಬ್ಯಾರಿ ಅಂತ ಕರೀಲಿಕ್ಕೆ ಬರ್ತದ? ನೀವು ಅಂತಲ್ಲ. ಸಾಂಕೇತಿಕವಾಗಿ ಈ ಪ್ರಶ್ನೆಗಳು ಹುಟ್ಟುವ ನೆಲೆಯನ್ನು ನಾನು ಪ್ರಶ್ನಿಸ್ತೇನೆ. ಆದ ಕಾರಣದಿಂದ ಒಂದು ಕಾವ್ಯಕ್ಕೋ ಒಂದು ಕಲೆಗೋ ನಾವು ಮುಖಾಮುಖಿ ಆಗುವಾಗ, ಅದರೊಟ್ಟಿಗೆ ಸೇರುವಾಗ ಜಾತಿ, ಮತ, ವರ್ಗ ಈ ಕ್ಲೀಶೆಗಳನ್ನೆಲ್ಲ ಮೀರಿ ನಿಲ್ತೇವೆ ಅಂತ ನನ್ನ ಅನಿಸಿಕೆ. ಸರ್ 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 ಕೇಳಿದ ಪ್ರಶ್ನೆಗೆ ಕಂಟಿನ್ಯೂಸ್ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಸರಿ, ಜಾತಿ ಅಂದರೆ ಕಲಾವಿದನಿಗೆ ಜಾತಿ ಇಲ್ಲ, ಸರಿ. ಆದರೆ ತಮ್ಮನ್ನು ಆ ಕಾಲದ ಸಮಾಜ, ಸಮುದಾಯ, ನಿಮ್ಮ ಸಮುದಾಯ, ನಮ್ಮ ಸಮುದಾಯ, ಎಲ್ಲ ಸಮುದಾಯಗಳು ಸೇರಿ ಹೇಗೆ, ಅವುಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತ? ಒಂದು ಮಾತುಂಟು, ಈ ಸಮುದ್ರಕ್ಕೆ ಮಳೆಗಾಲದಲ್ಲಿ ನದಿಗಳ ನೀರು ಸೇರುವಾಗ ಸಮುದ್ರ ಒಮ್ಮೆಲೆ ಸ್ವೀಕರಿಸುವುದಿಲ್ಲ ಅಂತೆ. ಅದಕ್ಕೆ ವೈಜ್ಞಾನಿಕವಾದ ಕಾರಣ ಎಷ್ಟುಂಟು ಅಂತ ನಾವು ವಿವರಿಸುವುದಕ್ಕೆ ಹೋಗುವುದು ಬೇಡ. ಜಾನಪದೀಯವಾದಂಥ ಒಂದು ನಂಬುಗೆ ನಮ್ಮ ಬದುಕಿನ ಜೊತೆಗೆ ಹಾಸುವಕ್ಕಾಗಿದೆ. ಆ ಸಮುದ್ರ ತೆರೆಗಳಿಂದ ಅದನ್ನು ಹೊಡೆದು ಗಂಗೆಯನ್ನು, ಕಾವೇರಿಯನ್ನು, ಗಂಡಕಿಯನ್ನು, ಶೋಣಭದ್ರೆಯನ್ನು, ತಪತಿಯನ್ನು, ಕಾವೇರಿಯನ್ನು, ಉಳಿದೆಲ್ಲವನ್ನು ಶುದ್ಧೀಕರಿಸಿ ಒಳಗೆ ತಗೊಳ್ತದಂತೆ. ಅದು ಬೇರೆ ಆಯಾಮ. ಹಾಗಾದರೆ ಜಬ್ಬಾರನ್ನು ಶುದ್ಧೀಕರಿಸಿಯೇ ತಗೊಂಡದ ಒಳಗೆ ಅಂತ ಪ್ರಶ್ನೆ ಮಾಡಬೇಡಿ. ಬಹುಶಃ ಯಾವುದೇ ಒಂದು ಕಲಾ ಮಾಧ್ಯಮದೊಳಗೋ ಸಾಹಿತ್ಯ ಕ್ಷೇತ್ರದೊಳಗೋ ಅಥವಾ ಎಲ್ಲ ಸಮುದಾಯವೂ ಒಟ್ಟಿಗೆ ಭಾಗವಹಿಸುವುದಕ್ಕೆ ಸಾಧ್ಯವಾಗದ, ಬಹಳ ಮುಖ್ಯ ಅದು, ಎಲ್ಲ ಸಮುದಾಯವು ಸಮ್ಮಿಳಿತವಾಗುವುದಕ್ಕೆ ಸಾಧ್ಯವಾಗದ ಒಂದು ಸಾಹಿತ್ಯ, ಒಂದು ಕಲಾ ಪ್ರಕಾರಕ್ಕೋ ಒಂದು ಸಾಮಾಜಿಕವಾದಂತಹ ವ್ಯವಸ್ಥೆಗೋ ನಾವು ಪ್ರವೇಶ ಮಾಡುವಾಗ ತಡೆ ಬರುವುದು ಸಹಜ. ಇವೊಬ್ಬ ಇಲ್ಲಿಂದ ವಕ್ರಿಸಿದ, ಇಲ್ಲಿಯವರೆಗೆ ನಾವಿರುವ ಜಾಗಕ್ಕೆ ಇವೊಬ್ಬ ಬಂದಲ್ಲ, ಹಾಗಾಗುವಾಗ ಕೊಕ್ಕು ಕೊಡುವ ಪ್ರಯತ್ನ ನಡೆಯುತ್ತದೆ. ಆದರೆ ಕೊಕ್ಕು ಕೊಡುವಾಗ ಜಾಣ್ಮೆಯಿಂದ ಎದ್ದು ನಿಲ್ಲುವ, ಮತ್ತೊಂದು ಜಾಗವನ್ನು ಆಕ್ರಮಿಸುವ ಬುದ್ಧಿವಂತಿಕೆ ಇದ್ರೆ ಅಲ್ಲಿ ಬದುಕಲಿಕ್ಕೆ ಬರ್ತದೆ. ನನ್ನ ಸಮುದಾಯದಿಂದಂತೂ ವಿರುದ್ಧ ನನಗೆ ಬರಲೇ ಇಲ್ಲ. ಯಾಕಂದರೆ ನನ್ನ ಕಾಲದಲ್ಲಿ ಅದ್ರೇಮ, ಸೂಪಿ, ಇಬ್ರಾಯಿ, ಆಲಿ, ಕುഞ്ഞാಲಿ, ಪೋಕರೆ, ನಾವೆಲ್ಲ ಸುಬ್ರಹ್ಮಣ್ಯ ಮೇಳದ ಆಟವನ್ನು ಸಂಕೇಸದಲ್ಲಿ ಬೆಳಗಿನವರೆಗೆ ನೋಡ್ತಾ ಇದ್ದೆವು. ಅಲ್ಲಿ ಆ ಸುಲೇಮಾನ್ನ ಸೋಜಿ ಇತ್ತು, ಪೋಕರೆಯ ಕಡ್ಲೆ ಅಂಗಡಿ ಇತ್ತು, ಆ ಬಳಿಕ ಬೀಡ ಮಾಡಿ ಮಾರುವಂಥ ಸುಲೇಮಾನು ಇದ್ದ. ಆ ಕಾರಣದಿಂದ ನಮ್ಮ ಕಡೆಯಿಂದ ಯಾವ ವಿರೋಧವೂ ಬರಲಿಲ್ಲ. ಈಗ ನಿಮ್ಮ ಕಡೆ ಅಂತ ಆಗುವಾಗ ಜಾತ್ಯತೀತ ಅಂತ ಹೇಳುವಂಥ ಜಬ್ಬಾರು ನಾವು ನೀವು ಅಂತ ಮಾಡ್ತಾರಂಥದ್ದು ಪ್ರಶ್ನೆ ಬರ್ತದೆ. ನನಗೆ ವಿರೋಧಗಳು ಬಂದಿದ್ದಾವೆ, ನನ್ನ ಕಾಲೆಳೆಯುವ ಪ್ರಯತ್ನಗಳಾಗಿದ್ದಾವೆ. ಎಷ್ಟೋ ಸಲ ನನಗೆ ಮುಖದಲ್ಲಿ ನಗೆಯನ್ನು ನಟಿಸಿ ಬಗಲಳು ಆಯುಧವ ಮರೆಸಿ ನನ್ನನ್ನು ಮಂಜುಗಡ್ಡೆಯ ಬಿಸತಿಯಿಂದ ತಿವಿದವರಿದ್ದಾರೆ. ನೋವಾಯ್ತಲ್ಲ ಅಂದರೆ ಅದು ಮಂಜುಗಡ್ಡೆ ಅಲ್ವಾ ಮಾರಾಯ. ಆಮೇಲೆ ಚಿನ್ನವನ್ನೇ ಗುಂಡಾಗಿ ಸುತ್ತಿ ಬೆನ್ನಿಗೆ ಹೊಡೆದವರಿದ್ದಾರೆ. ಅಯ್ಯೋ ನೋವಾಯಿತು, ಚಿನ್ನ ಅಲ್ವಾ ಅಂತ ಸಮಾಧಾನ ಮಾಡಿ ತಲ್ಲಣಿಸದಿರು ಖಂಡ್ಯ ತಾಳು ಮನವೇ ಅಂತ ಹೇಳಿದವರಿದ್ದಾರೆ. ಹಾಗಾಗುವಾಗ ನೋವು ಬಂದದ್ದು ಉಂಟು, ಸುಖವೇ ಹೆಚ್ಚಿರುವುದರಿಂದ ಅದನ್ನು ನಾನು ಹೇಳುವುದಿಲ್ಲ. ನಿಮ್ಮ ಪ್ರಶ್ನೆ ಮಾತ್ರ ಬಹಳ ಸರಿಯೇ. ತುಂಬ ಪ್ರತಿಭಟನೆಗಳು, ವಿರೋಧಗಳು ಬಂದರೂ ಹೇಳಲಾಗದ ಸಮಾಧಾನ ಈಗ ನನಗುಂಟು. ಸರಿ ಸರಿ ಸರ್, ನೀವು ಇಷ್ಟು ಸಮಾಧಾನದಲ್ಲಿ ಉತ್ತರ ಕೊಟ್ಟದ್ರಿಂದ ನಾವು ಯಕ್ಷಗಾನ ತಾಳ ಮೊದಲೇ ಒಂದು ಡೆಮಾನ್ಸ್ಟ್ರೇಷನ್ ಹೇಗಿರ್ತದೆ ಅಂತ ಒಂದು ಯಾವ ರಸ ತಗೊಳ್ಳುವ ಸರ್? ಒಂದು ಶೃಂಗಾರ ರಸದಿಂದ ಪ್ರಾರಂಭಿಸುವ. ನಾನು ಪ್ರೊಫೆಸರ್ ಸರ್, ನೀವು ಜಬ್ಬಾರ್ ಯಾಕೆ ದೊಡ್ಡ ಕಲಾವಿದ ಅಂತ ನಿಮಗೆ ಗೊತ್ತಾಗಿದೆ. ನಾನು ಸುಳ್ಯದಲ್ಲಿ ಲೆಕ್ಚರ್ ಆಗಿದ್ದಾಗ ನನಗೆ ಅವರು ಪ್ರಶ್ನೆ ಕೇಳಿ ಒಂದು ಕಾರ್ಡಲ್ಲಿ ಬರಿತಾ ಇದ್ರು, ಸಣ್ಣ ಕಾರ್ಡಲ್ಲಿ. ಆಗ 15 ಪೈಸೆ ಕಾರ್ಡ್ ಸಿಗ್ತಾ ಇತ್ತು. ಉತ್ತರ ಬರೀಲಿಕ್ಕೆ ನಾನು 3 ತಿಂಗಳು ತಗೊಳ್ಬೇಕಾಗ್ತಿತ್ತು. ಆ ಥರದ ವಿದ್ಯಾರ್ಥಿ. ಈಗ ಅವರು ಶೃಂಗಾರ ರಸವನ್ನು ಮಾಡಬೇಕು ಅಂತ ತಗೊಳ್ಳುವ ನಾವು ಪ್ರಸಂಗ ಪಂಚವಟಿಯಿಂದ. ಪಂಚವಟಿಯಲ್ಲಿ ವೇಷವನ್ನು ಮರೆಸಿ
ಶೂರ್ಪನಖಿ ರಾಮನನ್ನು ಪ್ರೇಮಿಸುವುದಕ್ಕೆ ಬರ್ತಾಳೆ. ಆ ಭಾಗ. ರಾಘವ ನರಪತಿ ಶೃಣು ಮಮ ವಚನೋ ಶೃಣು ಮಮ ವಚನೋ ನೀ ಗುಣ ನಿಧಿಗೆಂದು ನಿನ್ನ ಸೇರಿದೆಯೇ ಬಂದು ನೀ ಗುಣ ನಿಧಿಗೆಂದು ನಿನ್ನ ಸೇರಿದೆ ಬಂದು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ಅತಿ ಕುಲವತಿ ನಾನು ಪೃಥ್ವಿ ಪಾಲಕ ನೀನು ರತಿ ದೇವಿಗೆನೆ ನಾನು ಮನ್ಮತ ನೀನು ರತಿ ದೇವಿಗೆನೆ ನಾನು ಮನ್ಮತ ನೀನು ರತಿ ದೇವಿಗೆನೆ ನಾನು ಮನ್ಮತ ನೀನು ಸರಸಿ ಜಾಂಬಕಿ ನಾನು ತರಣಿ ಪ್ರಕಾಶ ನೀನು ಸರಸಿ ಜಾಂಬಕಿ ನಾನು ತರಣಿ ಪ್ರಕಾಶ ನೀನು ವರಬಿಂಬಧರೆ ನಾನು ಅರಗಿಣಿ ನೀನು ರಾಘವ ವರಬಿಂಬಧರೆ ನಾನು ಅರಗಿಣಿ ನೀನು ಕವಲು ಮನವ ಬಿಟ್ಟು ತವಕದಿ ದಯವಿಟ್ಟು ಸವಿದಂಬುಲವ ನೀಡು ಸರಸ ಮಾತಾಡುವುದು ರಾಘವ ನರಪತಿ ಶೃಣು ಮಮ ವಚನ ರಾಘವ ಓ ರಾಘವ, ಅಬ್ಬ, ಈ ಬೃಹತ್ತಾದ ದಟ್ಟಾರಣ್ಯದಲ್ಲಿ ಯಾರಮ್ಮ ನೀನು ಚೆಲುವೆ? ನನ್ನನ್ನು ಕಂಡಾಗ ಯಾರಮ್ಮ ಅಂತ ಗೊತ್ತಾಗುತ್ತದೆ, ಚೆಲುವೆ ಅಂತ ಗೊತ್ತಾಗುತ್ತದೆ. ಹೌದೌದು. ನಾನು ಯಾರಿಗೂ ಇಲ್ಲಿಯವರೆಗೆ ಅಮ್ಮ ಆಗಲಿಲ್ಲ. ಈಗ ಆಗುವ ಅಂದಾಜ ಹೇಗೆ? ಹಾಗೆ ಆಗಬೇಕು ಅಂತಲೇ ಚೆಲುವೆ ಆಗಿ ನಿನ್ನ ಮುಂದೆ ಅಲ್ಲ, ಬಂದ. ಅದು ಸರಿ. ನನ್ನ ಹತ್ರ ಯಾಕೆ ಬಂದದ್ದು? ಕಾರಣ ಉಂಟು. ಏನು? ಕೆಲವೊಮ್ಮೆ ನಮಸ್ಕಾರ ಮಾಡುವಾಗ ಹ, ನಮಸ್ಕಾರ ಮಾಡಬಹುದೇ ಅಂತ ಅನುಮತಿ ಕೇಳಬೇಕಾದ ಸ್ಥಿತಿ ಇರುತ್ತದೆ. ಹೌದು ಹೌದು. ದೊಡ್ಡವರು ಸಣ್ಣವರು ಅಂತ ಹೇಳುವ ಭೇದ ಹೇಗೂ ಉಂಟಲ್ಲ, ಹಾಗೆಯೇ ಹೆಣ್ಣು ಗಂಡು ಅಂತ ಹೇಳುವ ವ್ಯತ್ಯಾಸ ಉಂಟಲ್ಲ. ಹೌದು. ಆ ಕಾರಣದಿಂದ ಹೆದರಿ ನಾಚಿಕೆಯಿಂದಲೇ ನಿನಗೆ ನಮಸ್ಕಾರ ಮಾಡಬಹುದೋ, ನಮಸ್ಕಾರಕ್ಕೆ ಪುರಸ್ಕಾರ ಬಾರದೆ ತಿರಸ್ಕಾರ ಬಂದೀತೋ, ಈ ಒಂದು ಹಿನ್ನಡೆಯ ಭಯದಿಂದ ಅಳುಕಿ ಸೆರಗು ಸರಿ ಮಾಡಿಕೊಂಡು ನಿನ್ನ ಮುಂದೆ ಬಾಗಿದ್ದು ನಾನು. ಸ್ವಲ್ಪ ನಾಚಿಕೆ ಜಾಸ್ತಿಯೇ ಕಂಡಿತ್ತು ನನಗೆ. ಹಾಗೆಂದು ಇದಕ್ಕಿಂತಲೂ ಜಾಸ್ತಿ ನಾಚಿಕೆ ನನಗೆ ಬರ್ತದೆ. ನಿನ್ನನ್ನು ನೋಡಿದ್ರೆ ವಿಧಿಯೇ ಹೇಳಿದ ಅರ್ಧ ನಾಚಿಕೆ ಬಿಡು ಅಂತ. ಓ, ಹಾಗಾದ್ರೆ ಸ್ವಲ್ಪ ಬಿಟ್ಟೆ ಬಂದವಳು ನೀನು. ಯಾಕೆಂದ್ರೆ ನಿನ್ನ ಮುಂದೆ ಪೂರ್ತಿ ಬಿಡಬೇಕು, ಸದ್ಯಕ್ಕೆ ಅರ್ಧ ಬಿಟ್ರೆ ಸಾಕು ಅಂತ ಅರ್ಥ ಆಗ್ಲಿಲ್ಲ ನನಗೆ ಇದು. ರಾಘವ, ಹಾ. ಎಲ್ಲರಿಗೂ ಈ ಹೆಸರಿಲ್ಲ ಅಂತ ನಿನ್ನ ಪರಂಪರೆಯಲ್ಲಿ ಹುಟ್ಟಿದವರಿಗೆ. ಹೌದಪ್ಪ. ರಘುವಂಶದಿಂದ ಬಂದ ರಘುಕುಲಜರಲ್ಲಿ ನೀನೇ ವರಿಷ್ಠನಂತೆ. ಈಗ ನಿನ್ನ ತಂದೆಯಾದ ದಶರಥನನ್ನು ಯಾರೋ ರಾಘವ ಅಂತ ಕರೀಲಿಲ್ಲ, ಅವನ ಅಯ್ಯನಾದ ಅಜನನ್ನೂ ರಾಘವ ಅಂತ ಕರೀಲಿಲ್ಲ. ಹಾಗಾದರೆ ರಘುವಿನ ನಂತರ ಬಂದ ಪೀಳಿಗೆಯಲ್ಲಿ ನಿನ್ನನ್ನೇ ರಾಘವ ಅಂತ ಕರಿಬೇಕಿದ್ರೆ ನೀನು ರಘುಕುಲಜರಲ್ಲಿ ಶ್ರೇಷ್ಠ ಅಂತ ಅರ್ಥ. ಕಾಡಿನ ಹುಡುಗಿ ಆದ್ರೂ ಕತೆ ಚಂದ ಗೊತ್ತುಂಟು ಇವಳಿಗೆ. ಕತೆ ಚಂದದ ಕಥೆಯೂ ಗೊತ್ತುಂಟು, ಮತ್ತೆ ಚಂದದಿಂದ ಕತೆ ಹೇಳಲಿಕ್ಕೂ ಗೊತ್ತುಂಟು, ಕೆಟ್ಟ ಕಥೆಯನ್ನು ಚಂದ ಮಾಡ್ಲಿಕ್ಕೂ ನನಗೆ ಗೊತ್ತುಂಟು. ಈ ಕೊನೆಯ ಮಾತು ಸ್ವಲ್ಪ ಒಗಟಿನ ಹಾಗೆ ಕಂಡಿತ್ತು ನನಗೆ. ಯಾಕೆಂದ್ರೆ ಗಂಡಸರ ಮುಂದೆ ಎಲ್ಲವನ್ನು ಬಿಚ್ಚಿ ಹೇಳಬಾರದು ಅಂತ ನಮ್ಮ ಅಮ್ಮ ಹೇಳಿದ್ದು. ಒಗಟಾಗಿ ಹೇಳಿದ್ರೆ ಸ್ವಲ್ಪ ಜಿಗುಟಾಗಿ ಮಾತಾಡ್ತಾರೆ ಅಲ್ಲ, ಗಂಡಸರು. ನಮಗೆ ಅರ್ಥ ಆಗ್ತದೆ.
ನಿನಗೆ ಅರ್ಥ ಆದ್ರೆ ಸಾಕು. ಯಾಕಂದ್ರೆ ನಾನೇ ನಿನ್ನ ಬದುಕಿಗೊಂದು ಅರ್ಥ ಆಗಬೇಕು. ಅಲ್ಲ, ಯಾಕೆ ಬಂದದ್ದು ನೀನೀಗ? ನೀನು ನರಪತೆ ಅಂತ ನಾನು ಬಲ್ಲೆ. ಹೌದು. ಹಾಗೆ ಅಂತೇಳಿ ನನಗೆ ಬರೀ ಇಲ್ಲಿನ ಸರಳ ಭಾಷೆ ಮಾತ್ರ ಬರುವುದಲ್ಲ, ಸ್ವಲ್ಪ ಸ್ವಲ್ಪ ಬೇರೆ ಹೊರಗಿನ ಭಾಷೆ ಬರ್ತದೆ. ಕಾಡಿನ ಭಾಷೆಯೋ? ಮತ್ತೆ? ಮುನಿಗಳು ಮಾತನಾಡುವ ದೊಡ್ಡ ಜಾಡಿನ ಭಾಷೆ. ಶೃಣು ಮಮ ವಚನಂ. ಅದು ಸಂಸ್ಕೃತ ಹೇಗೆ ಬಂತು? ಅದೇ ಹೇಳಿದ್ರು, ಸುಸಂಸ್ಕೃತೆ ನಾನು ಅಂತ ಹೇಳುವುದಕ್ಕೆ ಭಾಷೆ ಒಂದು ಮೊತ್ತ ಬದಲ ಪುರಾವೆ. ಅಲ್ಲಲ್ಲ, ಕೆಲವರು ನಾನು ದೊಡ್ಡ ಜನ ಅಂತ ತೋರಿಸಿಕೊಳ್ಳುವುದಕ್ಕೆ ಮಧ್ಯೆ ಒಂದು ತರುವುದುಂಟು. ಹಾಗೆ ತಂದದ್ದೋ ಅಥವಾ ನಿನಗೆ ಒಂದು ಸಂಸ್ಕಾರದಿಂದ ಹಾಗೆ ಅಂತ ಹೇಳು ಅಭ್ಯಾಸವೇ ಇಲ್ಲ. ನಾನು ಶುದ್ಧ ಜನಪದೀಯ ನೆಲೆಯವಳು. ನನ್ನ ಜಾನಪದದ ಮುಂದೆ ಜಗದ್ವಿಖ್ಯಾತವಾದದ್ದು ಕೂಡ ನನಗೆ ತೃಣಕ್ಕೆ ಸಮಾನ. ಆಗಲಿ. ಆ ಕಾರಣದಿಂದ ನಿನ್ನನ್ನು ನಾನು ಮಾತನಾಡಿಸ್ಲಿಕ್ಕೆ ಬಂದಿದ್ದೇನೆ. ಯಾಕೆ ಬಲ್ಲೆಯ? ಯಾಕೆ? ಈಗ ನನ್ನನ್ನು ನೋಡುವಾಗ ನಾನೊಂದು ಉದ್ದೇಶದಿಂದ ಬಂದಿದ್ದೇನೆ ಅಂತ ನಿನಗೆ ಅರ್ಥ ಆಗಿದೆ. ನೀನು ಗುಣನಿಧಿ. ಈಗ ಸಾಧಾರಣವಾಗಿ ಸಮುದ್ರವನ್ನು ವನಧಿ ಜಲಧಿ ಅಂತ ಕರೆಯುವುದು. ಇಲ್ಲಿ ಇರುವ ಎಲ್ಲ ಋಷಿ ಮುನಿಗಳು ನನ್ನನ್ನು ಗುಣನಿಧಿ ಅಂತ ಕರೆಯುವುದುಂಟು. ಹಾಗೆ ಅಂತ ಕರೆಯುವುದಕ್ಕೊಂದು ಕಾರಣ ಉಂಟು. ಈಗ ನಮ್ಮಲ್ಲಿ ಹರಿಯುವ ನದಿಗಳೆಲ್ಲ ಸಮುದ್ರವನ್ನೇ ಸೇರಬೇಕು ಎಂಬ ಹೆಬ್ಬಯಕೆಯಿಂದ ಹೋಗುವುದಲ್ವಾ? ಅದು ಸಾಗರ ಸಂಗಮವನ್ನೇ ಹೊಂದಬೇಕು ಅಂತ ನಿರೀಕ್ಷೆ ಇಟ್ಟುಕೊಳ್ಳುವುದಲ್ವಾ? ಹೌದು. ಹಾಗೆಯೇ ನಾನು ಈ ನೋಡು, ಹೆಚ್ಚಿನ ನದಿಗಳ ಹೆಸರೆಲ್ಲ ಹೆಣ್ಣು ಹೆಸರು. ನನ್ನದು ಹಾಗೆ ಅಂತ ನೀನು ತಿಳಿಯಬೇಕು. ಅಂದ್ರೆ ಅತಿಕುಲವತಿ ನಾನು. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಕುಲವೋ? ಹಾಗೆ ಅಂತ ನೀನು ಅರ್ಥ ಮಾಡಿದ್ರೆ ಅಂದ್ರೆ ನಮ್ಮ ಕಡೆ ಒಂದಕ್ಕಿಂತ ಜಾಸ್ತಿ ಕುಲ ಅಂದ್ರೆ ಅರ್ಥ ಬೇರೆ ಆಗ್ತದೆ. ಗಂಡಸರಿಗಾದ್ರೆ ಅತಿ ಕುಲವಂತ ಅಂತ ಹೇಳಿದ್ರು ದಕ್ಕಿಸಿಕೊಳ್ಳಿಕ್ಕೆ ಬರ್ತದೆ. ನಾವು ಅತಿ ಕುಲವತಿ ಅಂತ ಹೇಳುವಾಗ ಬಹುಕುಲ ಅಂತ ನೀನು ತಿಳಿಬಾರದು. ಮತ್ತೆ ಯಾಕೆಂದ್ರೆ ನಾನು ನೀನು ಒಂದು ಸಂವಾದಿ, ಒಂದು ವಿಚಾರದಲ್ಲಿ ಅಂತ ತಿಳಿಸುವುದಕ್ಕೆ ಸಮೀಕರಣ ಮಾಡುವ ಪ್ರಯತ್ನ ಮಾಡಿದೆ. ನೀನು ಪೃಥ್ವಿ ಪಾಲಕ, ಹೌದು, ನಾನು ಅತಿ ಕುಲವತಿ. ಹಾಗಾದ್ರೆ ಅತಿ ಕುಲವತಿ ಎನ್ನುವಂತಹ ನಾನು ನದಿಯಾಗಿ ಗುಣನಿಧಿಯಾದ ಪ್ರತಿಪಾಲಕನಾದ ನಿನ್ನನ್ನು ಸೇರಬೇಕು ಎನ್ನುವ ತವಕದಿಂದ ಬಂದೆ. ಅಯ್ಯೋ, ಇನ್ನೂ ಒಂದುಂಟು. ನನಗೆ ನಿನಗೆ ಹೋಲಿಕೆಗೆ ತುಂಬಾ ವಿಷಯ ಉಂಟು, ಎಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ನನ್ನನ್ನು ನೋಡಿದ್ರೆ ನಿನಗೆ ರತಿಯಾಗೆ ಕಾಣುವುದಿಲ್ವಾ? ಅಲ್ಲ, ಒಮ್ಮೆ ಕಂಡಿತು. ಮಾತನಾಡ್ತಾ ಇದು ಎಲ್ಲೋ ತಪ್ಪಾಗಿದೆ ಅಂತ ಅನ್ನಿಸ್ಲಿಕ್ಕೆ ಶುರು ಈಗ ಆಯ್ತು. ಮನ್ಮತ ಹಾಗೆ ಹೇಳ್ತಾನೋ, ನನಗೆ ಈ ಅಮಾವಾಸ್ಯೆಗೆ ನೀನು ರತಿ, ಹುಣ್ಣಿಮೆಗೆ ಆಗುವಾಗ ಪರರತಿ ಅಂತ ಹೇಳಿ. ಅಲ್ಲ, ಹಾಗೊಂದು ಕ್ರಮ ಉಂಟು ಅಂತ. ಅದು ಸಾಯಿ. ಯಾವತ್ತೂ ಅವಳು ರತಿ. ಈ ಕಾಲದಲ್ಲಿ ನೀನು ಮನ್ಮತ, ನಾನು ರತಿ. ಅಷ್ಟು ಮಾತ್ರ ಅಲ್ಲ, ನಿನ್ನನ್ನು ನೋಡುವಾಗ ಸೂರ್ಯ ಪ್ರಕಾಶದ ಹಾಗೆ ಕಾಣ್ತದೆ. ಭಾಸ್ಕರನ ಬಾಲ ರಶ್ಮಿಗಳು ಭೂರಮೆಯನ್ನು ಸ್ಪರ್ಶಿಸುವ ಹೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೆಸರಂತೆ. ನಾನೆಲ್ಲ ಇದು ಬಾಯ್ಪಾಠ ಮಾಡಿದ್ದು, ಬುದ್ಧಿಯಿಂದ ಹೇಳುದಲ್ಲ. ನೀನು ಸ್ವಲ್ಪ ಆಚೆ ಈಚೆ ಮಧ್ಯದಲ್ಲಿ ಮಾತಾಡಿದ್ರೆ ಬಾಯ್ಪಾಠ ತಪ್ಪಿ ಹೋಗ್ತದೆ. ನೀನು ನನ್ನ ಹತ್ರ ಬರುವಾಗ ಸ್ವಲ್ಪ ತಯಾರಿ ಮಾಡಿಕೊಂಡು ಬಂದದ್ದು. ಯಾಕಂದ್ರೆ ನಿನ್ನ ಮುಂದೆ ಸ್ವಲ್ಪ ತಯಾರಿ ಅಲ್ಲ, ಪೂರ್ಣ ತಯಾರಿಯಲ್ಲೇ ಬರಬೇಕಿತ್ತು. ನನ್ನ ಈ ಅರ್ಧ ತಯಾರಿಯನ್ನೇ ನೀನು ಪೂರ್ಣ ತಯಾರಿ ಎಂದು ತಿಳಿದು ಮಾನಿಸಬೇಕು ರಾಮ. ಹಾಗಾಗಿ ಸೂರ್ಯನ ಪ್ರಥಮ ರಶ್ಮಿ ಮೊಗ್ಗಾಗಿರುವ ತಾವರೆಯ ಮೇಲೆ ಬೀಳಬೇಕು ಅಂತ ತಾವರೆ ಕನಸು ಕಾಣ್ತದೆ. ನಾನು ಮೊಗ್ಗಾದ ತಾವರೆ, ನೀನು ಪ್ರಾಥಮಿಕವಾದ ಸೂರ್ಯನ ಕಿರಣ. ನನ್ನ ಮೇಲೊಮ್ಮೆ ನೀನು ವಿಶಾಲವಾಗಿ ಕೃಪಾ ಕಿರಣ ಹರಡಿದ್ರೆ ನಾನೊಂದು ಜಲ್ಲನೆ ನಿನ್ನ ಮುಂದೆ ಬಿರಿದುಕೊಳ್ಳುತ್ತಿದ್ದೆ. ಅಷ್ಟು ಮಾತ್ರ ಅಲ್ಲ, ನಾನು ನೋಡುವಾಗ ನಿನಗೆ ತೊಂಡೆ ಹಣ್ಣಿನ ತುಟಿಯ ಇರುವ ಹಾಗೆ ಕಾಣುವುದಿಲ್ವಾ? ತೊಂಡೆ ಹಣ್ಣಿನ ಚಪ್ಪರದ ಮೇಲೆ ಕೂತುಕೊಳ್ಳುವುದು ಅರಗಿಣಿ ಅಲ್ವಾ? ನೀನು ಅಷ್ಟು ದೂರ ಕೂತುಕೊಳ್ಳುವುದು ಯಾಕೆ? ಒಮ್ಮೆ ಬಂದು ಈ ದೇಹ ಅಂತ ಹೇಳುವ ಚಪ್ಪರದಲ್ಲಿ ಕೂತು ಈ ಅರಳಿದಂತಹ ಕೆಂಪು 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 ತುಟಿ ಅಂತ ಅದು ತೊಂಡೆಕಾಯಿಯನ್ನು ಕುಕ್ಕಿ ತಿನ್ನಬಾರದು. ಹಾಗಾಗಿ ಒಂದು ಆಸೆ ಹೇಳಿಕೊಂಡದ್ದು. ತರುಣಿ, ಅರ್ಥ ಆಯ್ತು. ಆದ್ರೆ ಸ್ವಲ್ಪ ತಡ ಆಯ್ತು. ಯಾಕೆ ತಡ? ಮೊದಲನೇ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಮೊದಲನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಚದುರೆ ಸಣ್ಣವಳೊಬ್ಬಳ ಮದುವೆಯಾದೇನಲ್ಲ. ಚದುರೆ ಸಣ್ಣವಳೊಬ್ಬಳ ಮದುವೆಯಾದೇನಲ್ಲ. ಒಂದು ಜೂರಿ ಎರಡು ಬರೆಯೋ ಒಂದು ಮುದಲಿ ಪೇಳು. ಒಂದು ಜೂರಿ ಎರಡು ಬರೆಯೋ ಒಂದು ಮುದಲಿ ಪೇಳು. ನಂದ ಗಮನೆ ಪೇಳ್ವೆ ನಿನಗಿನ್ನೊಂದು ಚತುರ ಕೇಳು. ನಂದ ಗಮನೆ ಪೇಳ್ವೆ ನಿನಗಿನ್ನೊಂದು ಚತುರ ಕೇಳು.
ಮದನನ ಪಟ್ಟದ ರಾಣಿ. ಶ್ರೀರಾಮ. ನಿನ್ನ ಮಾತು, ನೀನು ನನ್ನ ಹತ್ರ ಬಂದು ನಿಂತ ಕ್ರಮ, ನಿನ್ನನ್ನು ನೀನು ವರ್ಣಿಸಿಕೊಂಡ ರೀತಿ, ಮತ್ತು ಅಂತಿಮವಾಗಿ ನೀನು ಒಂದು ರೂಪಕದ ಮೂಲಕ ನಾನು ನಿನ್ನನ್ನು ಸೇರಬೇಕು ಎಂದು ಹೇಳಿದ ಕ್ರಮ ಎಲ್ಲವೂ ಕೂಡ ನನ್ನ ಹೃದಯಕ್ಕೆ ಇಷ್ಟವಾಗಿದೆ. ಕಡಿಮೆ ಆಯಿತೋ ಹೆಚ್ಚಾಯಿತೋ? ಇಲ್ಲ, ಸರಿಯಾಗಿದೆ. ಮಧ್ಯಮ, ಹೆಚ್ಚು ಆಗಲಿಲ್ಲ, ಕಡಿಮೆ ಒಂದು ಆಗಲಿಲ್ಲ. ಹದಾದಲ್ಲಿ ಉಂಟು. ಹೌದು, ಆದರೆ ಸಮಸ್ಯೆ ಸ್ವಲ್ಪ ಆಗಿದೆ. ಏನು ಸಮಸ್ಯೆ? ನೀನು ಮೊದಲೇ ಬಂದುದಿಲ್ಲ. ಯಾವಾಗ ಮೊದಲು ಅಂತ ಹೇಳಿದ್ರೆ? ನನಗೆ ಒಂದು ಮದುವೆ ಆಗಿಬಿಟ್ಟಿದೆ. ಈ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಇರುವವಳು ಈ ಸೀತಾ. ದೊಡ್ಡ ಹೊಟ್ಟೆಯವಳು, ಈ ಉದ್ದ ಮೂಗಿನವಳು, ಈ ಅಡ್ಡ ಕಿವಿಯವಳು ಇವಳ? ಇಲ್ಲಪ್ಪ, ಇವಳು ಸಣ್ಣ ಪ್ರಾಯ. ಕಟ್ಟಿಕೊಂಡವರಿಗೆ ಎಲ್ಲ ಚಂದವೇ. ನನಗೆ ಹಾಗೆ ಕಟ್ಟಿಕೊಂಡಾಗಿದೆ. ಜನಕನ ಮಗಳು ಸೀತಾ ಮಾತೆ. ಬೇರೆಯವರ ದೃಷ್ಟಿಯಿಂದ ನಾನು ಅವಳನ್ನು ಮದುವೆ ಮತ್ತೆ ಈ ಆಗಿದ್ದೇನೆ. ಮಹಾರಾಜರುಗಳೆಲ್ಲ ಕಟ್ಟಿಕೊಂಡದ್ದು ಚಂದ ಇಲ್ಲ ಅಂತ ಆದ್ರೆ ಕೆಲವು ಇಟ್ಟುಕೊಳ್ತಾರೆ. ಅಲ್ಲ, ನಾವೀಗ ಕಾಡಿನಲ್ಲಿ ಇರುವುದಲ್ಲೋ. ಮಹಾರಾಜ ಅಯೋಧ್ಯೆಯಲ್ಲಿದ್ರೆ ಕಥೆ ಬೇರೆ ಇರ್ತಿತ್ತು. ಈಗ ದೊಡ್ಡ ದೊಡ್ಡವರೆಲ್ಲ ಇಟ್ಟು ಕಟ್ಟಿಕೊಂಡದ್ದು ಸರಿ ಇಲ್ಲ ಅಂತ ಆದ್ರೆ ಮಧ್ಯದಲ್ಲಿ ಇಟ್ಟುಕೊಳ್ತಾರಂತಲ್ಲ. ಈಗ ಸ್ವಲ್ಪ ಜಾಗ ಉಂಟು, ಮಧ್ಯದಲ್ಲಿ ನನ್ನನ್ನು ಇಟ್ಟುಕೊಳ್ಬಹುದಲ್ಲ? ಇಲ್ಲ ಇಲ್ಲ, ಅದು ನಮ್ಮ ಕ್ರಮದಲ್ಲಿ ಇಲ್ಲ ಅದು. ಹಾಗಾಗಿ ಈ ವಿಷಯವನ್ನು ನೀನು ಹೆಚ್ಚು ಎಳೆಯುವುದರಿಂದ ಪ್ರಯೋಜನ ನಿನಗೆ ಹೇಳಿದ್ರೆ ಆಗಲಿಕ್ಕಿಲ್ಲ. ತುಂಡಾಗುತ್ತದೆ ಅಂತ ಯಾಕಂದ್ರೆ ನಾನು ನೀನು ಅಮ್ಮ ಆರಂಭದಲ್ಲಿ ಹೇಳಿದಲ್ಲ ರಾಘವ, ಆ ಪರಂಪರೆಯಿಂದ ಬಂದವರು ನಾವು. ನಮಗೆ ನಮ್ಮದೇ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ಕಾಯ್ದುಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನೀನು ಬಂದದ್ದು ತಡವಾಯಿತು. ಸ್ವಲ್ಪ ಮೊದಲೇ ಬಂದಿದ್ರೆ ಆಗ್ತಿತ್ತು. ಆದರೆ ನಿನಗೊಂದು ಪರಿಹಾರ ಬೇಕು ಅಂತಂದ್ರೆ ಬೇಕಾದ್ರೆ ಹೇಳ್ತೀನಿ. ಏನು ಪರಿಹಾರ? ಮದುವೆ ಆಗದೇ ಇರುವ ನನ್ನ ತಮ್ಮ ನನ್ನ ಜೊತೆಗೆ ಒಂದು ಬಂದಿದ್ದಾನೆ. ನಿನ್ನ ತಮ್ಮ ಬೇರೆ ಇದ್ದಾನ? ಅವ ಮದುವೆ ಆಗಿದ್ದಾನೆ, ಆದ್ರೂ ಆಗದ ಹಾಗೆ ಅಲ್ಲೇ ಬಿಟ್ಟು ಬಂದಿದ್ದಾನೆ ಅವನು. ಓ, ಹಾಗಾದ್ರೆ ನಿನ್ನ ಹಾಗೆ ಹೆಂಡತಿಯನ್ನು ಒಟ್ಟಿಗಿಟ್ಟುಕೊಂಡು ಬರ್ಲಿಲ್ಲ? ಇಲ್ಲ ಇಲ್ಲ, ಅಂದ್ರೆ ಅವನಿಗೆ ಹೆಂಡತಿ ಇದ್ರೂ ಬಿಟ್ಟು ಬಂದಿದ್ದಾನವ? ಬಿಟ್ಟು ಬಂದಿದ್ದಾನೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಆದರೂ ಅವನಿಗೊಬ್ಬಳು ಹೆಂಡತಿ ಬೇಕಾದೀತು ಅಂತ ನಿನ್ನ ಅಂಬೋಣ. ಬೇಕಾದೀತು ಎಂಬುದು ನನ್ನ ಊಹೆ. ನನ್ನ ತಮ್ಮನೇ. ತಮ್ಮ ಅಂತ ಹೇಳಿದ ಕೂಡ ನನಗೆ ಸಲುಗೆ ಪೂರ್ತಿ ಅಲ್ವಾ? ಗೊತ್ತಾಗ್ತದೆ. ಅವನ ಜೊತೆಗಿನ ಅನುಭವ ಅಲ್ವಾ? ಆದ್ದರಿಂದ ನಿನಗೆ ಒಂದು ಅವಕಾಶ ಉಂಟು. ಯಾ. ನಿನ್ನಂತ ಒಂದು ಚಂದದ ಹುಡುಗಿಯ ಸೌಂದರ್ಯ ವ್ಯರ್ಥ ಆಗಬೇಕು ಅಂತ ನಾವು ಬಯಸುವುದಿಲ್ಲ. ನನ್ನದು ಕಾಡ ಕುಸುಮ ಆಗಕೂಡದು, ಮಸಣದ ಅಲ್ವಾ? ಹೂನಾನಾಗಕೂಡದು, ಆದ್ದರಿಂದ ದೇವರ ತಡ ಮುಡಿಗೆ ಮಾಡದೆ ಇರಬೇಕು. ನೀನು ಆ ಕಡೆ ಅಲ್ಲಿರುವ ನನ್ನ ತಮ್ಮನನ್ನು ಭೇಟಿ ಮಾಡಿ ನಿನ್ನ ಅವನ ಜೊತೆ ಆಜ್ಞೆ, ಕೇಳಿಕೊ. ಅಲ್ಲಿಗೆ ಹೋಗಿ ಮದುವೆಯಾಗಿ ಒಟ್ಟಿಗೆ ಬರ್ತೇವೆ. ಹಾಗೆ ಆಗ್ಲಿ, ಹಾಗೆ ಆಗ್ಲಿ. ಸರ್, 16 ವತ್ಸರದ ಹೆಣ್ಣಾಗಿ ನೀವು ಶೃಂಗಾರ ರಸವನ್ನು ತೋರಿಸಿದ್ರಿ. ಹದಿಹರೆಯದ ಜಬ್ಬರ್ ಸಂಪಾಜೆಗೆ ಸೀಮಿತವಾಗಿ ಸಂಘಟಕರಾಗಿ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದ ನಿಮಗೆ ಸಂಪಾಜೆ ಬಿಟ್ಟು ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಮಂಗಳೂರು ಕಡೆ ಇರಬಹುದು, ಆ ಕಡೆಗೆ ಜಬ್ಬಾರ್ ಸಮೋ ಎನ್ನುವ ಹಾಗೆ ಗುರುತಿಸಿಕೊಳ್ಳುವುದಕ್ಕೆ ವೇದಿಕೆ ಕೊಟ್ಟವರು ಯಾರು, ಒದಗಿಸಿದವರು ಯಾರು? ಆಮೇಲೆ ಅದನ್ನು ನೀವು ಹೇಗೆ ಉಪಯೋಗಿಸಿಕೊಂಡ್ರಿ? ಅಷ್ಟು ಸುಲಭವ ವೇದಿಕೆ ಸಿಗುವುದು? ಯಾಕಂದ್ರೆ ಕಲಾವಿದನಿಗೆ ಮೊದಲ ವೇದಿಕೆ ಸಿಗುವುದು ಬಹಳ ಕಷ್ಟ, ದೊಡ್ಡ ಮಟ್ಟಿನಲ್ಲಿ ದೊಡ್ಡ ಕಲಾವಿದರ ಜೊತೆಗೆ. ತಮಗೆ ಹೇಗೆ ಸರ್ ತಮ್ಮ ಅನುಭವ? ಸಣ್ಣ ಪ್ರಾಯದಲ್ಲೇ ಯಕ್ಷಗಾನದ ಆಸಕ್ತಿ ಹುಟ್ಟಿತ್ತು ಅಂತ ನಾನು ಹೇಳಿದೆನೋ. ಆಮೇಲೆ ನಮ್ಮಲ್ಲೊಬ್ಬರು ಮಾಲಿಂಗ ಮಾಸ್ಟ್ರು ಅಂತ ಇದ್ರು. ವೇಷ ಮಾಡ್ತೀಯನಾ ಅಂತ ಕೇಳಿದ್ರು. ಕೊಟ್ರೆ ಮಾಡ್ತೇನೆ ಸರ್ ಅಂದೆ. ಒಂದು ವೇಷ ಮಾಡಿಸಿದ್ರು. ಪ್ರಹ್ಲಾದ ಚರಿತ್ರೆಯಲ್ಲಿ ಒಬ್ಬ ಚಂಡಾಮರ್ಕ ಅಂತ ಹೇಳುವ ಗುರು ಇದ್ದಾರಲ್ಲ, ಆ ಗುರುವಿನ ಪಾತ್ರ ಮಾಡಿದೆ. ಆಮೇಲೆ ಯಕ್ಷಗಾನದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ನಾನು ಬಳಸಿಕೊಂಡದ್ದು ಸಂಘಟನೆಯನ್ನು. ಯಕ್ಷಮಿತ್ರರ ಬಳಗ ಅಂತ ಒಂದು ಸಂಘಟನೆ ಸ್ಥಾಪನೆ ಮಾಡಿದೆವು. ಅದರಲ್ಲಿ ನಾವು ದೊಂದಿ ಬೆಳಕಿನ ಆಟ ಆಡಿದೆವು. ಅದು ಹೇಳುವಾಗ ರೋಮಾಂಚನ ಯಾಕಾಗುತ್ತದೆ ಅಂತ ಹೇಳಿದರೆ, ಅದರಲ್ಲಿ ಭಾಗವತರಾಗಿ ಭಾಗವಹಿಸಿದ್ದು ಬಲಿಪ ನಾರಾಯಣ ಭಾಗವತರು. ಅದರಲ್ಲಿ ಮದ್ದಳೆಗಾರರಾಗಿ ನಮ್ಮೊಟ್ಟಿಗಿದ್ದದ್ದು ದಿವಾಣ ಭೀಮಭಟ್ರು. ಚಂಡೆಯಲ್ಲಿ ಗುರ್ಕಾರರು ಅಂತ ಹೆಸರು ಪಡೆದಂತಹ ನೆಡ್ಲೆ ನರಸಿಂಹ ಭಟ್ರು. ಬಣ್ಣದ ಮಾಲಿಂಗಜ್ಜನದ್ದು ಇದು ಘೋರಬೀದು ರುದ್ರಭೀಮ. ಆ ಬಳಿಕ ದುಶ್ಯಾಸನ ಅವರ ಮಗ ಸುಬ್ರಾಯನದ್ದು, ಶೀನಪರೈಗಳ ಕರ್ಣ ಇತ್ಯಾದಿ ಪಾತ್ರಗಳಿದ್ದ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡಿದೆವು. ಯಕ್ಷಮಿತ್ರರ ಬಳಗದ ಒಟ್ಟಿಗೆ ಸೇರಿಕೊಂಡು ಸನ್ಮಾನಗಳು, ಕುಂಬಳೆಯವರನ್ನು ಕರೆಯುವುದು, ಜೋಶಿಯವರನ್ನು ಕರೆಯುವುದು, ಶೇಣಿಯವರನ್ನು ಕರೆಯುವುದು, ತಾಳಮದ್ದಲೆಗಳನ್ನು ಮಾಡ್ತಾ ಮಾಡ್ತಾ ಬೆಳೆಯುತ್ತಾ ಬಂದೆವು. ಅಷ್ಟೊತ್ತಿಗೆ ಮಾನ್ಯ ಬಿಳಿಮಲೆ ಸರ್ ಮತ್ತು ಪ್ರಭಾಕರ ಶಿಶಿಲ ಇತ್ಯಾದಿ ದಾಮಲೆ ಅವರೆಲ್ಲ ಸೇರಿಕೊಂಡು, ಡಾಕ್ಟರ್ ದಾಮಲೆ ಅವರು, ಚಂದ್ರಶೇಖರ ದಾಮಲೆ ಅವರು ಸೇರಿಕೊಂಡು ತೆಂಕುತಿಟ್ಟು ಹಿತ ಸಂರಕ್ಷಣಾ ವೇದಿಕೆ ಅಂತ ಹೇಳುವುದನ್ನು ಸ್ಥಾಪಿಸಿದರು. ಅದರ ಆಶಯ ಉದ್ದೇಶ ಏನೇ ಇರಲಿ, ತೆಂಕುತಿಟ್ಟಿನ ಬಗ್ಗೆ ಕಾಳಜಿ ಇದ್ದಂಥ ಒಂದು ಸಾಂಸ್ಥಿಕ ಸ್ವರೂಪ ಇದ್ದಂಥ ಬಳಗ ಅದು. ಆ ಕಾರ್ಯಕ್ರಮಗಳನ್ನು ಆಗಾಗ ನೋಡ್ತಾ 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 ಯಕ್ಷಗಾನಕ್ಕೆ ನಾನು ಹತ್ತಿರ ಹೋದ ಮೇಲೆ ಕಲಿಬೇಕು
ಅದರೊಟ್ಟಿಗೆ ಸೇರಬೇಕು ಅಂತ ಹೇಳುವ ಆಸೆ ಹುಟ್ಟಿದ್ದು ವೇಷಧಾರಿಯಾಗಿ ನನ್ನನ್ನು ರೂಪಿಸಿದ ಕುಮಾರ ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳುವವರ ಪ್ರೋತ್ಸಾಹದಿಂದ. ಶೀನಪರೈಗಳೆಲ್ಲ ಒಪ್ಪಿಗೆ ಕೊಟ್ಟರು, ಬಣ್ಣದ ಮಾಲಿಂಗರು ಒಪ್ಪಿಗೆ ಕೊಟ್ಟರು. ಮನಸ್ಸು ಮಾಡಿದರೆ ನಿಮಗದು ಆಗದೇ ಏನಿಲ್ಲ, ನೀವು ಬರುವುದಕ್ಕೊಂದು ಮನಸ್ಸು ಮಾಡಬೇಕು ಅಂತ ಅವರು ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಅದು ಬೆಳೀತಾ ಬಂದೆ. 1995ರಲ್ಲಿ ನಮ್ಮ ಕಿನ್ನಿಗೋಳಿಯ ಯಕ್ಷಲಹರಿಯವರು ಶ್ರೀನಿವಾಸ ಭಟ್ರ ನೇತೃತ್ವದಲ್ಲಿ ಅದ್ಭುತ ಕೆಲಸಗಳನ್ನು ಯಕ್ಷಗಾನಕ್ಕಾಗಿ ಮಾಡ್ತಾ ಬಂದರು. ಅವರು ಒಂದು ಯಕ್ಷಗಾನ ತಾಳಮದ್ದಳೆ ಸ್ಪರ್ಧೆ ಮಾಡಿದರು ಹವ್ಯಾಸಿಗಳಿಗೆ. ಅದರಲ್ಲಿ ನಾನು ಒತ್ತಾಯಪೂರ್ವಕವಾಗಿ ದುಗ್ಗಲಡ್ಕದ ಕೊಯ್ಕುಳಿ ಅಂತ ಹೇಳುವ ಒಂದು ಊರಿನ ಒಂದು ಸಂಸ್ಥೆಯ ಜೊತೆಗೆ ಸೇರಿಕೊಂಡು ಒಂದು ಶೂರ್ಪಣಕ್ಕೆ ಅರ್ಥ ಹೇಳಿದೆ. ಈಗ ನಾನು ಶೃಂಗಾರ ಶೂರ್ಪಣಕ್ಕೆ ಆದ್ದು, ಆಗ ನಾನು ಘೋರ ಶೂರ್ಪಣಕ್ಕೆ ಆದೆ. ವೆಂಕಟರಾಮ್ ಭಟ್ರು ಮಾಯಾ ಶೂರ್ಪಣಕ್ಕೆ ಆದರು. ನನ್ನ ಆಪ್ತ ಈಗ ನನ್ನ ಜೊತೆಗಿಲ್ಲ, ಬಹಳ ಬೇಸರ ಆಗ್ತದೆ. ಸತ್ಯಮೂರ್ತಿ ದೇರಾಜೆಯವರು ರಾಮ ಆಗಿದ್ರು, ಮತ್ತೊಬ್ಬರು ಇಲ್ಲ, ಅವರ ಸಹೋದರ ಸತ್ಯನ್ ದೇರಾಜೆ ಅವರು ಲಕ್ಷ್ಮಣ ಆಗಿದ್ರು. ಆ ಕಾಲದಲ್ಲಿ ನಮಗೆ ಅದಕ್ಕೆ ಪ್ರಥಮ ಪ್ರಶಸ್ತಿ ಬಂತು. ಅದೇ ಒಂದು ವೇದಿಕೆಯಾಗಿ ಆ ಸಪ್ತಾಹದ ಕೊನೆಯ ಕಾರ್ಯಕ್ರಮವಾಗಿ, ಆ ಸ್ಪರ್ಧೆಯ ಕೊನೆಯ ಕಾರ್ಯಕ್ರಮವಾಗಿ ಹಿರಿಯರ ತಾಳಮದ್ದಳೆಗೆ ಶ್ರೀನಿವಾಸ ಭಟ್ರು ನನ್ನನ್ನು ಕರೆದರು. ನೀವು ಪೆರ್ಲ ಪಂಡಿತರ ವಿಭೀಷಣನಿಗೆ ವಿಭೀಷಣ ನೀತಿಯಲ್ಲಿ ರಾವಣ ಹೇಳಬೇಕು. ಇದೆಲ್ಲ ನನ್ನಿಂದ ಆಗುವ ಕೆಲಸ ಅಲ್ಲ ಸರ್. ನಾನು ಗೂಳಿಗೆ ಹಗ್ಗ ಹಾಕಿ ಎಳೆದಾಗೆ ಒಟ್ಟು ಬಂದಿದ್ದೇನೆ ಬಿಟ್ಟರೆ ಮನಸ್ಸಿದ್ದು ಬಂದದ್ದಲ್ಲ, ನನಗೆಲ್ಲ ಆಗುವುದಿಲ್ಲ. ನನ್ನಲ್ಲಿ ಹಳೆಯ ಜೀಪ್ ಉಂಟು, ನಿನ್ನನ್ನು ಹಗ್ಗದಲ್ಲಿ ಕಟ್ಟಿ ತಗೊಂಡು ಬಂದದ್ದು ನಾನು ಅರ್ಥ ಹೇಳಿಸ್ತೇನೆ ಅಂದರು ಅವರು. ಮತ್ತು ನಾನು ಪೆರ್ಲ ಪಂಡಿತರಿಗೆ ಆಗ ಮೊಬೈಲಲ್ಲಿ ಇರಲಿಲ್ಲ, ದೂರವಾಣಿ ನಮ್ಮ ಲ್ಯಾಂಡ್ ಫೋನ್ನಲ್ಲಿ ಫೋನ್ ಮಾಡಿ ಅವರನ್ನು ಒಪ್ಪಿಸಿ ಅರ್ಥ ಹೇಳಿದೆ. ಅದು ಮೊದಲ ಅರ್ಥ. ಅದು ನನ್ನ ಕ್ಲಿಕ್ ಆದೆ. ಅದರಲ್ಲಿ ನಮ್ಮ ರೂಢಿಯ ಭಾಷೆಯಲ್ಲಿ ಹೇಳಿದ್ರೆ ಕ್ಲಿಕ್ ಆದೆ ನಾನು. ಆಮೇಲೆ ನನಗೆ ಯಥೇಚ್ಛ ಅವಕಾಶಗಳು ಬಂದು ಸದ್ಯ ನೀವು ಕಾಣುವ ಸ್ಥಿತಿಯವರೆಗೆ ಬೆಳೆದಿದ್ದೇನೆ. ಜಬ್ಬಾರ್, ಒಂದು ಸಣ್ಣ ಪ್ರಶ್ನೆ. ಈಗ ನೀವು ಮುಖ್ಯವಾಗಿ ಬೆಳೆದದ್ದು ತಾಳಮದ್ದಲೆಯ ಕಲಾವಿದರಾಗಿ, ಒಂದೆರಡು ವೇಷ ಕೂಡ ಮಾಡಿದ್ದೇನೆ. ಈಗ ತಾಳಮದ್ದಲೆಯಲ್ಲಿ ನೀವು ರಾತ್ರಿ ಅಥವಾ 9-10 ಗಂಟೆಗೆ ಕೂತ್ರೆ, ಅರ್ಥಕ್ಕೆ ಕೂತ್ರೆ ಬೆಳಿಗ್ಗೆವರೆಗೆ ಮಾತಾಡಬೇಕು. ಯಾವ ಭಾಷೆಯಲ್ಲಿ ಮಾತಾಡಬೇಕು? ಕನ್ನಡದಲ್ಲೇ ಮಾತಾಡಬೇಕು. ಒಂದು ಶಬ್ದ ಬೇರೆ ಬರುವ ಹಾಗಿಲ್ಲ. ಸಂಸ್ಕೃತ ಬರಬಹುದು, ಯಾಕಂದ್ರೆ ಕನ್ನಡಕ್ಕೆ ಪಂಪನಿಂದ ಶುರು ಆದ್ರೆ ಸಂಸ್ಕೃತದ ಒಂದು ಸಹಯೋಗ ಉಂಟೇ ಉಂಟು. ಪೂರ್ವ ಸೂರಿಗಳು ಅದನ್ನೊಂದು ಮುಖ್ಯ ಭಾಗ ಅಂತ ಅಂಗೀಕರಿಸಿ ಬಂದಿದ್ದಾರೆ. ಈಗ ಏನಾಗಿದೆ ಅಂದ್ರೆ, ಈಗ ನೋಡಿ ನಾವು ಬೆಂಗಳೂರಲ್ಲಿದ್ದೇವೆ. ಈ ಬೆಂಗಳೂರಿನವರಿಗೆ 2 ಇಂಗ್ಲಿಷ್ ಪದ ಸೇರಿಸದೆ ಹೋದ್ರೆ ಕನ್ನಡ ಮಾತಾಡ್ಲಿಕ್ಕೆ ಬರುವುದಿಲ್ಲ. ನಮ್ಮ ಟಿವಿ ಚಾನೆಲ್ಗಳನ್ನ ನೋಡಿದ್ರೆ ಬನ್ನಿ ಪ್ಲೀಸ್ ಕಮ್ ಅಂತಾರೆ, ಪ್ಲೀಸ್ ಕಮ್ ಇಂಗ್ಲಿಷ್, ಬನ್ನಿ ಒಂದು. ಇದು ಏನಾಗಿದೆ ಅಂದರೆ ಕನ್ನಡವು ಅಂದರೆ ಇವರಿಗೆ ಏನು ವಿಭಕ್ತಿ ಒಂದು ಸೇರಿಸೋದು ಬಿಟ್ಟರೆ ಬೇರೆ ಎಲ್ಲ ಇಂಗ್ಲೀಷ್. ನಿನ್ನೆ ಒಂದು ಅದು ಬಿಡಿ, ನಿಮಗೆ ಗೊತ್ತಿದೆ. ಈಗ ನಾನು ಕೇಳೋ ಪ್ರಶ್ನೆ, ಇವತ್ತು ಕನ್ನಡ ಅಂತ ಉಳಿದಿದ್ದರೆ ಅದು ಯಕ್ಷಗಾನದಿಂದ ಮತ್ತು ತಾಳಮದ್ದಲೆ 100%. ಇದು ಮತ್ತೆ ನೀವು ಈಗ ಸರ್ ಅಂತ ಒಂದು ಪದ ಬಳಸಿದ್ದು ಬಿಟ್ಟರೆ, ಯಾರೋ ಶ್ರೀನಿವಾಸ್ ಸರ್ ಅಂತ ಒಂದು ಬಿಟ್ಟರೆ, ಇಷ್ಟು ಹೊತ್ತು ನೀವು ಬೇರೆ ಯಾವ ಪದಗಳು ತಾಳಮದ್ದಳೆ ಆಗಿದ್ರೆ ಆ ಶಬ್ದವು ಬರ್ತಿರ್ಲಿಲ್ಲ. ಮಹನೀಯ ಮಹಾಸ್ವಾಮಿ. ನನ್ನ ಪ್ರಶ್ನೆ ಏನಂದ್ರೆ, ಕನ್ನಡ ಭಾಷೆಯ ಮೇಲೆ ಈ ಬಗೆಯ ಹಿಡಿತವನ್ನು ಸಾಧಿಸಿದ ಕ್ರಮ ಯಾವುದು, ವಿಧಾನ ಯಾವುದು? ಸರ್, ಒಂದನೇದಾಗಿ ನಾನು ಮೊದಲು ಹೇಳಿದ್ದೇನಲ್ಲ, ಚಂದಮಾಮದ ಓದು. ಆ ಚಂದಮಾಮದಲ್ಲಿ ಬರುವ ಶಿಥಿಲಾಲಯದ ಕತೆ, ಬೇತಾಳನ ಕತೆ, ಆ ಬಳಿಕ ಸಿಂದಾಬಾದನ ಅದ್ಭುತ ಯಾತ್ರೆಗಳು, ಇವುಗಳನ್ನೆಲ್ಲ ಓದಿದ ಮೇಲೆ ರಕ್ಕಸ ಕೊಳ್ಳ, ಈ ಕಥೆಗಳನ್ನು, ಶಿವಪುರಾಣ, ಇದನ್ನು ಓದಿದ ಮೇಲೆ ಉಚ್ಚಾರದಲ್ಲಿ ನಿರರ್ಗಳತೆಯನ್ನು ಸಾಧಿಸುವುದೊಂದು ಸವಾಲೇ ಆಗಲಿಕ್ಕಿಲ್ಲ ಅಂತ ನನಗನ್ನಿಸುವುದು. ಹಾಗೆ ಓದಿದವರಿಗೆಲ್ಲರಿಗೂ ಕನ್ನಡವನ್ನು ಪ್ರಸ್ತುತಿಗೊಳಿಸುವ ಈ ನವಿರಾದಂತಹ ಈ ವಾಗ್ಜರಿ ಬಂದಿದೆಯೇ? ಅದಕ್ಕೆ ನಾನು ಏನು ಉತ್ತರ ಕೊಡಲಾರೆ. ಬಹುಶಃ ನನಗೆ ಅದು ಹಾಗೆ ಆವಾಹನೆಗೊಂಡದ್ದರಿಂದ, ನಾನು ಪದೇ ಪದೇ ಭಾಷೆಯನ್ನು ಧ್ಯಾನಿಸುತ್ತಾ ಬಂದವನಾದ್ದರಿಂದ, ಮತ್ತು ನನಗೆ ಕೆಲವೊಮ್ಮೆ ಅರ್ಥ ತಿಳಿಯದೆ ಹೋದರೂ ಒಂದು ಶಬ್ದವನ್ನು ಹೇಳಿಬಿಡುವ ಒಂದು ಕೆಟ್ಟ ಹಠ. ಕೆಲವೊಮ್ಮೆ ಕೇಳಿದವರಿದ್ದಾರೆ, ನಿನಗೆ ಆ ಶಬ್ದದ ಅರ್ಥ ಗೊತ್ತುಂಟ? ಗೊತ್ತಿಲ್ಲ ಸರ್. ಮತ್ತೆ ಯಾಕೆ ಶಬ್ದ ಹೇಳ್ತೀಯ? ಶಬ್ದ ಹೇಳುವುದೊಂದು ಅಭ್ಯಾಸ ನನಗೆ. ಕ್ರಮೇಣ ನನಗೆ ಆ ಶಬ್ದ ಹೇಳಿದ ಮೇಲೆ ಅದಕ್ಕೆ ಶಬ್ದಾರ್ಥಕೋಶದಲ್ಲಿ ನೋಡಬೇಕು ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಓಹೋ, ಒಂದೇ ಪ್ರಸಂಗದಲ್ಲಿ ಸಮಾನವಾದ ಅರ್ಥವನ್ನು ಸ್ಫುರಿಸುವ ಅನೇಕ ಪದಗಳನ್ನು ನಾನು ಬಳಸಿದೆ ಅಂತ ನನಗೆ ಮತ್ತೆ ಗೊತ್ತಾಗಲಿಕ್ಕೆ ಶುರುವಾಯಿತು. ಪಶ್ಚಾತ್ತಾಪ ಆಗುವಾಗ ಒಬ್ಬ ಪುಣ್ಯಾತ್ಮ ನಿಮ್ಮ ಆಗಿದ್ದವರು ಏನು ಹೇಳಿದ್ರಂದ್ರೆ, ಇರ್ಲಿ ಮರೆ, ನಿನ್ನಿಂದಾಗಿ 4 ಶಬ್ದ ಹೊರಗೆ ಬರ್ತದಲ್ಲ ಅಂತ. ಯಾವುದೋ ಶಬ್ದಕೋಶದ ಪುಟಗಳ ಮಧ್ಯದಲ್ಲಿ ಅಡಗಿ ಹೋದ ಅಪರಿಚಿತ ಅನಾಮಿಕವಾದಂಥ ಶಬ್ದಗಳು ಪರಿಚಿತ ವಾತಾವರಣಕ್ಕೆ ಎತ್ತಿ ಎಸೆಯಲ್ಪಡುತ್ತದಲ್ಲ, ಆ ಮೂಲಕವಾಗಿ ನಮ್ಮ ವಾಂಗ್ಮಯದ ದಾರಿ ಎಸೆಯಲ್ಪಡಲಿ, ಹೊಳೆಯಲಿ ಅಂತ ಅವರು ಅದನ್ನು ಹೇಳಿದರು. ಆ ಕಾರಣದಿಂದ ಈ ಭಾಷಾ ನಿರರ್ಗಳತೆ ಹಾಗೆ ಬಂದದ್ದು. ಮತ್ತು ಇನ್ನೊಂದು ಸರ್, ನಾನು ಯಕ್ಷಗಾನವನ್ನು ಬಹಳ ಪ್ರೀತಿಸ್ತೇನೆ ಸರ್. ನಾನು ನನ್ನ ಕಣಗಳನ್ನು ಸೀಳಿದ್ರು ನೀವು ಹಿಮೋಗ್ಲೋಬಿನ್ನ ಜೊತೆಗೆ
ಯಕ್ಷಗಾನ ಇದೆ. ಹಾಗಾಗಿ ನನಗೆ ಆ ಶಬ್ದ ಬಿಟ್ಟು ಬೇರೆ ಬರುವುದಕ್ಕೆ ಸಾಧ್ಯವೇ ಇಲ್ಲದ ಹಾಗಿನ ಮಹಾಪಾಶದಲ್ಲಿ ನನ್ನನ್ನು ಯಕ್ಷಗಾನ ಬಂಧಿಸಿದೆ, ಅಷ್ಟಕ್ಕೆ ಹೇಳ್ತೇನೆ ನಾನು. ಜಬರ್ ಸರ್, ನೀವು ಹೇಳಿದ್ರಿ ಓದುವಿಕೆ, ನೀವು ಅಂದ್ರೆ ಪುಸ್ತಕಗಳು ಅಂತದ್ದೆಲ್ಲ ಒಂದು 20-30 ವರ್ಷಗಳ ದೇಶದ ಕಥೆಗಳು, ಹಿಂದಿನ ಜಾನಪದ ಕಥೆಗಳಾಗೆ ಕಥೆಗಳು, ಕೇಳ್ತದೆ. ಯಾಕಂದ್ರೆ ಪಂಚರತ್ನ, ಕಥಾ ಸರಿಸ, ಇದು ಇದರ ಸಾಗರ ಯಾಕಂತ ಇದನ್ನು ಓದಿದ್ದೆ. ಯಾಕಂತ ಹೇಳಿದ್ರೆ ಅಂಚೆ ಚೀಟಿಯ ಯುಗದಲ್ಲಿ ನೀವಿದ್ದವರು, ಪ್ರಜಾಮತ, ಪತ್ರ ಬರೆದು ಸುಧಾ, ಮಯೂರ, ಆ ಕಾಲದಲ್ಲಿ ಎಲ್ಲಾ ಪತ್ರಿಕೆಗಳು. ಅಲ್ಲಲ್ಲ, ಏನು ಹೇಳ್ಬೇಕಂತಂದ್ರೆ ನೀವು ಪತ್ರ ಬರೆದು ಇವತ್ತಿನ ದಿನ ಯಕ್ಷಗಾನ ಅಂತ ಬರೆದು ಅದು 2 ದಿನ ಆದ್ಮೇಲೆ ಸಿಕ್ಕಿ ಆಮೇಲೆ ಅದಕ್ಕೆ ಹೇಳಿ ಅಂತ ಕಾಲದಲ್ಲಿ ಇದ್ದವರು. ಈಗ ಈ ಕಾಲದಲ್ಲಿ ತಂತ್ರಜ್ಞಾನ ಬೆಳೆದಿದೆ, ಸಾಮಾಜಿಕ ಜಾಲತಾಣದಲ್ಲಿ ತಾವು ಕೂಡ ಸಕ್ರಿಯರೇ. ಆದ್ರೆ ಯಕ್ಷಗಾನಕ್ಕೆ ಈ ಸಾಮಾಜಿಕ ಜಾಲತಾಣಗಳು ಹೇಗೆ ಪೂರಕವೋ ನಿಮ್ಮ ದೃಷ್ಟಿಕೋನದಿಂದ, ಅಲ್ಲ ಮಾರಕವೋ, ನಿಮಗೆ ಹೇಗೆ ಅನ್ನಿಸ್ತದೆ? ಪ್ರಶ್ನೆ ಬಹಳ ಸಮುಚಿತ, ಸಮಯೋಚಿತ. ಆದರೆ ಉತ್ತರಿಸುವುದು ನಮ್ಮ ಬಿಳಿಮಲ ಸರ್ ಅಂತವರ ಸಮ್ಮುಖದಲ್ಲಿ ಕಷ್ಟ. ಯಾಕಂದ್ರೆ ತಂತ್ರಜ್ಞಾನ ಆವಿಷ್ಕಾರಗೊಂಡು ಅದರ ತುರಿಯ ಸ್ಥಿತಿಗೆ ಬಂದ ಈ ಮಜಲಿನಲ್ಲೂ 80ಕ್ಕೆ ಹತ್ತಿರಕ್ಕೆ ಸುಳಿಯುತ್ತಿರುವ ಬಿಳಿಮಲ ಸರ್ ಇದ್ದಾರೆ. ಅವರಿಗಿಂತ ಬಹಳ ಹಿಂದೆ ಇರುವ 10-12 ವರ್ಷ ಹಿಂದೆ ಇರುವ 60ರ ಗಡಿ ದಾಟಿರುವ ನಾನು ಇದ್ದೇನೆ. ನನಗಿಂತ ಸಣ್ಣ ನೀವು ಇದ್ದೀರಿ. ನಾವು ಮೂವರು ಒಂದೇ ಸಮಕಾಲೀನವಾದಂಥ ನೆಲೆಯಲ್ಲಿ ಆ ತಂತ್ರಜ್ಞಾನವನ್ನು ನೋಡುವುದಕ್ಕೆ ಸಾಧ್ಯವಾಗುವ ದೃಷ್ಟಿಕೋನ ಹೊಂದಿದ್ರು. ಯಾಕೋ ಹೊಂದಲಿಕ್ಕೆ ಕಷ್ಟ ಆಗುತ್ತದೆ ಅಂತ ಮೊದಲು ತಿಳಿದದ್ದು. ಆದರೆ ಬಿಳಿಮಲೆ ಸರ್ ಅವರು ಅದಕ್ಕೆ ಹೊಂದಿಕೊಂಡಿದ್ದಾರೆ. ಎಷ್ಟು ಬೇಗ ಈ ದಿವಸದ ಕಾರ್ಯಕ್ರಮ ಮುಗಿಸಿ ನಾಳೆ ಅವರು ಮತ್ತೊಂದು ಕಡೆಗೆ ಹೋಗ್ತಾರೆ ಗೊತ್ತುಂಟಾ? ಆ ಬನವಾಸಿಯ ಕಾರ್ಯಕ್ರಮವನ್ನು ಮುಗಿಸಿ ಧಾರವಾಡಕ್ಕೆ ಎಷ್ಟು ಸುಲಭ ಹೋಗ್ತಾರೆ ಗೊತ್ತಾ? ಈ ಪ್ರಾಯದಲ್ಲೂ ಅವರು ತಂತ್ರಜ್ಞಾನವನ್ನು ಬಳಸ್ತಾರೆ. ನೀವು ನಿಮ್ಮ ಉದ್ಯಮದಲ್ಲಂತೂ ತಂತ್ರಜ್ಞಾನಕ್ಕೆ ಮೊರೆ ಹೊಕ್ಕವರು. ನನ್ನ ಪ್ರೀತಿಯ ಹಿಮ್ಮೇಳದ ಬಂಧುಗಳೆಲ್ಲ ತಂತ್ರಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡುವವರು. ಬಹಳಷ್ಟು ಪೂರಕವಾದಂಥ ಧನಾತ್ಮಕವಾದ ಸಹಾಯಗಳುಂಟು. ಆದರೆ ಯಾಕೋ ಈ ತಂತ್ರಜ್ಞಾನ ವಿಪರೀತಾವಸ್ಥೆಗೆ ಬಂದು ಆಟ ನೋಡಲಿಕ್ಕೆ ಜನ ಬಾರದ ಸ್ಥಿತಿ ಬಂದಿದೆ ಈಗ. ಯಾಕಂದ್ರೆ ಮುದದಿಂದ ತೊಡಗಿ ಮಂಗಲಂ ಜಯ ಮಂಗಲಂ ಅಂತ ಹೇಳುವವರೆಗೂ ಕಾಣ್ತದಲ್ಲ. ಕೇವಲ ಕೈಯಲ್ಲಿರುವ ಸಂಜಯನಿಗೆ ದಿವ್ಯವಾದ ದೃಷ್ಟಿ ಇತ್ತಲ್ಲ, ಭಗವನ್ ಬಾದರಾಯಣರು ಕೊಟ್ಟದ್ದು. ಕುರುಕ್ಷೇತ್ರದ 18 ದಿವಸದ ಯುದ್ಧವನ್ನು ಪ್ರತ್ಯಕ್ಷವಾಗಿ ನೋಡಿ ಜಗತ್ತಿನ ಮೊದಲನೆಯ ವೀಕ್ಷಕ ವಿವರಣೆಗಾರ ಅಂತ ಹೇಳಿದ್ರೆ ಸಂಜಯನೇ. ಕ್ರಿಕೆಟ್ನ ವೀಕ್ಷಕ ವಿವರಣೆಗಾರರಲ್ಲ. ನಾವು ಅಜಿತ್ ವಾಡಕರ್ ಆಯಾ ಬ್ಯಾಟ್ ಬೀಸಿರುವುದು ಅಂತ ಹೇಳಲಿಕ್ಕಿಲ್ಲ. ಇಲ್ಲಿ ಹೇಳಿದ ಮೊದಲಿನ ವೀಕ್ಷಕ ವಿವರಣೆಗಾರ ಸಂಜಯ. ಆ ಸಂಜಯನ ಹಾಗೆ ಮೊಬೈಲಲ್ಲಿ ಹಿಡಿದು ನಮ್ಮ ಬಿಳಿಮಲ ಸರ್ ಆ ರೂಮಲ್ಲಿದ್ದಾರೆ, ನಾನು ಈ ರೂಮಲ್ಲಿದ್ದೇನೆ, ನಾಳೆ ಬೆಳಿಗ್ಗೆ ನಾನು ಹೊರಡುತ್ತೇನೆ ಜಬ್ಬರ್, ಆಗಲಿ ಸರ್ ಶುಭ ಪ್ರಯಾಣ ಅಂತ ಇಲ್ಲಿಂದ ಹೇಳಲಿಕ್ಕೆ ಬರ್ತದೆ. ಪ್ರಯೋಜನಗಳು ಸಾಕಷ್ಟು ಇದೆ. ಆದರೆ ಯಕ್ಷಗಾನ ಅಪರಿಚಿತ ಆಗುತ್ತಾ ಇದೆ. ಯಕ್ಷಗಾನ ಎನ್ನುವುದು ಜನರಿಂದ ಸ್ವಲ್ಪ ದೂರ ಹೋಗ್ತಾ ಇದೆ. ಹಾಗಾದರೆ ಯಕ್ಷಗಾನಕ್ಕಿಷ್ಟು ಪ್ರಚಾರ ಪ್ರಸಾರ ಜನ ಬರ್ತಾರಲ್ಲ, ಅದು ಈ ಕಾಲಮಾನದಲ್ಲಿ ಹೊಸತನ ಬೇಕು ಅಂತ ಹೇಳುವ ಪ್ರಚೋದನೆ ಹುಟ್ಟಿದ್ದರಿಂದ. ಈಗ ಒಬ್ರು ಹೇಳ್ತಾ ಇದ್ರು, ಈ ನೀರುಳ್ಳಿಯ ಸಿಪ್ಪೆ ಬಿಡಿಸಿದ ಹಾಗೆ ನೀರುಳ್ಳಿಯ ಸಿಪ್ಪೆ ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿ ಅಂತೆ. 1ನೇ ಲೇಯರ್ ಹೋಯ್ತಾ, 2ನೇ ಪದರ ಹೋಯ್ತಾ, 3ನೇ ಪದರ ಹೋಯ್ತಾ, ಕೊನೆಯ ಪದರವನ್ನು ಬಿಡಿಸಿದ ಮೇಲೆ ಏನಾದರೂ ಉಳಿಲಿಕ್ಕುಂಟೋ? ತಂತ್ರಜ್ಞಾನ ಹಾಗೆ ಬಿಡಿಸಿ ಬಿಡಿಸಿ ಕೊನೆಗೆ ಏನೂ ಇಲ್ಲ, ಹೊಸ್ತೇನು ಅಂತ ಹುಡುಕಾಡುವುದಕ್ಕೆ ತೊಡಗಿದಾಗ ಯಕ್ಷಗಾನ ಅಂತ ಹೇಳುವುದು ಒಂಟಿ ಕಿವಿ ಟಿಕ್ಕಿ ಹಾಕಿದ ಹುಡುಗ, ಇಲ್ಲಿ ಕೂದಲನ್ನು ಕಟ್ಟು ಮಾಡಿದ ಹುಡುಗ, ಬಹಳ ಚಂದದ ಆಧುನಿಕವಾದಂತಹ ಪರಿಷ್ಕೃತವಾದ ಉಡುಪಿಗೆ ಒಗ್ಗಿಕೊಂಡ ಹುಡುಗನೂ ಪಾರಂಪರಿಕವಾದ ಯಕ್ಷಗಾನ ನೋಡಲಿಕ್ಕೆ ಬಂದ. ಹಾಗಾಗಿ ಯಕ್ಷಗಾನಕ್ಕೆ ತಂತ್ರಜ್ಞಾನದಿಂದ ಪ್ರಯೋಜನ ಆಗಿದೆ ಆಗಲಿಲ್ಲ ಎರಡು ಸಮಾನ ಚರ್ಚೆಯ ವಿಚಾರಗಳು. ಅದರಿಂದ ಎಷ್ಟು ಒಳ್ಳೆಯದಾಗಿದೆ ಅಷ್ಟೇ ಹಾಳುವಾಗಿದೆ. ಅದು ಕೇವಲ ಯಕ್ಷಗಾನಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ನಮ್ಮ ಸಾಂಸ್ಕೃತಿಕವಾದ ಎಲ್ಲ ಪಲ್ಲಟಗಳ ಅಧ್ಯಯನ ಮಾಡುವಾಗಲೂ ಆ ಅಭ್ಯಾಸಕ್ಕೆ ಸಿಕ್ಕುವಂಥ ಮುಖ್ಯ ಪ್ರಶ್ನೆಗಳು. ಏನು ಹೇಳ್ತೀರಿ ಸರ್? ಒಂದು ಪ್ರಾತ್ಯಕ್ಷಿಕೆ ಮಾಡುವ. ಯಾವ ರಸದ್ದು ಮಾಡುವ ಸರ್? ಈಗ ಸ್ವಲ್ಪ ನೀವು ಬಹಳ ಬೇಸ. ಆ ರಸದಲ್ಲಿ ಆಗ ಹಿರಿಯರಾದವರಿದ್ರು, ಈ ರಸದಲ್ಲಿ ನೀವು ಸೇರಿದ್ರೆ ಹೇಗೆ? ಸರಿ, ನಾವೊಂದು ದುಃಖ ರಸ ಮಾಡುವ. ಕರ್ಣಭೇದನದ್ದು, ಕರ್ಣನಾಗಿ ತಾವು ಮಾತಾಡಬೇಕು. ಅವಿನಾಶ್ ತುಂಬ ಒಳ್ಳೆಯ ಕಲಾವಿದ ಮತ್ತು ಇವರ ತಂದೆ ಉಬರಡ್ಕ ಉಮೇಶ್ ಶೆಟ್ಟಿ ಅಂತ ಸುಮಾರು 50 ವರ್ಷದಿಂದ ಯಕ್ಷಗಾನದಲ್ಲಿ ಕೆಲಸ ಮಾಡಿದ ಅತ್ಯುತ್ತಮವಾದ ಧರ್ಮಸ್ಥಳ ಮೇಳ, ಪುತ್ತೂರು ಮೇಳ ಎಲ್ಲ ಕೆಲಸ ಮಾಡಿದವರು. ಸೊ ಅಪ್ಕಮಿಂಗ್ ಅಂತ ಹೇಳ್ತೀವಲ್ಲ ನಾವು, ಎಮರ್ಜಿಂಗ್ ಅಂತ, ಅದರ ಆ ಕಲಾವಿದ. ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಭಯಭಟರಾಯ ಅವವ ನಿಲ್ಲಿಸಿ ನಿನ್ನ ದೇವಿ ಬರವರು ಬಾಬಾ. ಕರ್ಣ, ಶ್ರೀಕೃಷ್ಣ, ನಿನ್ನ ಹುಟ್ಟಿನ ಬಗೆಗೆ ನಾ ಹೇಳಿದೆ. ರವಿತನಯ ಅಂತ ನನ್ನ ಈಗ ಹೇಳಿದ್ದಕ್ಕೆ
ಪೂರ್ಣ ಉದಾಹರಣೆ ಸಹಿತ ಯಾಕೆ ರವಿತನಯ ನೀನು ಎನ್ನುವ ಹಾಗೆ ಸಮಸ್ತ ಘಟನಾವಳಿಗಳನ್ನು ನಿನ್ನ ಮುಂದೆ ವಿಶದೀಕರಿಸಿದ್ದೇನೆ. ಓಹೋ, ಕೇವಲ ರವಿತನಯ ಅಲ್ಲ, ನೀನು ಕೌಂತೆಯನಿದ್ದಿ ಎನ್ನುವ ಹಾಗೆ ಹೇಳಿದಾಗ ಸಾಕು ಕೃಷ್ಣ ಎನ್ನುವ ಹಾಗೆ ಹೇಳಿದ್ದಿ. ಕೇವಲ ನೀ ಸಾಕು ಕೃಷ್ಣ ಅಂತ ಹೇಳುವುದಾದರೂ ಯಾವುದು ಸಾಕು ಎನ್ನುವಂತಹ ವಿವೇಚನೆಯಿಂದಲೇ ನಿನ್ನ ಎದುರಿಗೆ ಬಂದವನು ನಾನು ಕರ್ಣ. ಈ ಕಾಲದಲ್ಲಿ ನಾ ಹೇಳಿದಂತಹ ಸಮಸ್ತ ಘಟನೆಯನ್ನು ನೀ ಒಪ್ಪಿದೆ ಅಂತ ಆದ್ರೆ, ಕೌಂತೆಯನಾಗಿ ನೀ ಮುಂದೆ ಬಂದ್ರೆ ನಿನ್ನನ್ನು ಇಷ್ಟು ವರ್ಷಗಳ ಕಾಲ ನೀ ಒಡೆಯ ಅಂತ ಬಗೆದ ಆ ಕೌರವನೂ ಒಪ್ಪುತ್ತಾನೆ. ಕೌರವ ಒಪ್ಪಿದ ಅಂತ ಆದ್ರೆ ಹಸ್ತಿನ ರತ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಬೇರೆ ಯಾರೋ ಅಲ್ಲ ಕರ್ಣ, ಪಾಂಡವರಿಗೆ ಹಿರಿಯನಾದ ಕಾನೀನ ಪುತ್ರನಾದಂತಹ ಕರ್ಣ ರತ್ನ ಸಿಂಹಾಸನದಲ್ಲಿ ಕುಳ್ಳಿರಬೇಕು. ಬಲದ ಮೈಯಲ್ಲಿ ಪಾಂಡುತನಯರ ಗಡನ, ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ, ಮಧ್ಯದಲ್ಲಿ ಯಾರು ಮಾದ್ರರೋ ನಾವೋ ಎಲ್ಲವರು ಬಂದು ನಿನ್ನನ್ನು ಸೇವಿಸ್ತೇವೆ. ಅದನ್ನು ಬಿಟ್ಟು, ಅಂತಹ ಕಡು ವಿಲಾಸವನ್ನು ಬಿಟ್ಟು ಕೇವಲ ಕುರುರಾಯನ ಎದುರು ಜೀಯ ಹಸಾದ ಅಂತ ಕೈಯೊಡ್ಡುವಂತಹ ಪರಿಸ್ಥಿತಿ ಬೇಡ. ನೀ ಒಪ್ಪಿದ್ರೆ ಮುಂದೆ ಬರುವಂತಹ ಆ ಯುದ್ಧ ತಪ್ಪುತ್ತದೆ ಕರ್ಣ, ರಕ್ತಪಾತ ತಪ್ಪುತ್ತದೆ, ರಕ್ತಕ್ರಾಂತಿ ತಪ್ಪುತ್ತದೆ. ಅದಕ್ಕೆಲ್ಲದಕ್ಕೆ ಉತ್ತರ ಕರ್ಣ ಎನ್ನುವವನು ಸರಿ ಕೃಷ್ಣ, ನಾ ಒಪ್ಪುತ್ತೇನೆ ಅಂತ ಹೇಳುವ ಒಂದು ಮಾತು ಕರ್ಣ, ಒಂದು ಮಾತು. ಕೃಷ್ಣ 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 ಕೊರಳ ಸೆರೆ ಹಿಗ್ಗಿದವು ಜಲಪುರ ಬಣಿಸಿ ಕಡು ನೂತನ ಕಟ ಕುರುಪತಿಗೆ ಕೇಡಾದುದೆಂದನು. ಕುರುಪತಿಗೆ ಕೇಡಾದುದು ತನ್ನ ಮನದೊಳಗೆ ಕಾದಿಕೊಳ್ಳುವಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ. ಕೊಲ್ಲದಿ ಕಾದಿನಾದರಿ ಕೌರವಂಗೆ ಅವನಿಯಲಿ ಹೋಗಲಿಲ್ಲ. ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನ ಅಕಟಕಟೆನುತ ಘನ ಚಿಂತೋಧದಿಯ ಧುಮ್ಮಾನದಿಂತೆಂದನ ಕರ್ಣದ. ಶ್ರೀಕೃಷ್ಣ ಹರಿತವಾದ ಕರಗಸದಿಂದ ಕರ್ಣನ ಬದುಕಿಗೆ ಆಶ್ರಯವಾಗಿದ್ದ ಹೆಮ್ಮರದ ಹಾಗೆ ಬೆಳೆದು ನಿಂತಿದ್ದ ಕೌರವನ ಬುಡವನ್ನೇ ಕತ್ತರಿಸಿದ್ದಾನೆ ಅಲ್ಲದೆ ಬೇರೇನನ್ನು ಮಾಡಿದ ಹಾಗಾಯಿತು. ಕೃಷ್ಣನ ಆತ್ಯಂತಿಕವಾದಂಥ ಮಾತುಗಳನ್ನು ಆಲಿಸಿದಾಗ ನನ್ನ ಕೊರಳ ಸೆರೆ ಹಿಗ್ಗಿದೆ, ನನ್ನ ಕಣ್ಣಾಲೆಗಳು ತುಂಬಿಕೊಂಡದ್ದು ಜರ್ಜರಿತವಾದಂತಹ ಮಹಾಪೆಟ್ಟಿನಿಂದಾಗಿ ಅದೋ ಕರಗಿ ಕೆನ್ನೆಯ ದಂಡೆಯ ಮೇಲೆ ಕಣ್ಣೀರ ಧಾರೆಯಾಗಿ ಸುರಿಯುತ್ತಿದೆ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಸೃಷ್ಟಿಸಿದ ಕೃಷ್ಣ ಸಂಧಾನದ ಸಭೆಯಿಂದ ಆತ್ಮೀಯತೆಯಿಂದ ಕರೆದುಕೊಂಡು ಬಂದು ರಥವೇರುವುದಕ್ಕಾಗಿ ಸಿದ್ಧತೆ ಮಾಡುವ ಹಾಗೆ ಸಾರಥಿಗೆ ಹೇಳಿದ್ದು ಮಾತ್ರ ಅಲ್ಲ, ಏರು ನನ್ನ ರಥವನ್ನು ಅಂತ ಸೂಚಿಸಿದ ಕೃಷ್ಣ ಈ ಹೊತ್ತಿಗಾಗುವಾಗ ಆಡುತ್ತಿರುವ ಮಾತುಗಳನ್ನು ಅರಗಿಸಿಕೊಳ್ಳುವುದಕ್ಕೆ ನಾನು ಅಶಕ್ತ. ಕೃಷ್ಣನ ಮಾತುಗಳನ್ನು ಅಂಗೀಕರಿಸಿ ನಾನು ಪಾಂಡವರನ್ನು ಸಹೋದರರು ಅಂತ ಒಪ್ಪಿ ಆ ಕಡೆಗೆ ಈ ಆತ್ಯಂತಿಕವಾದ ಸ್ಥಿತಿಯಲ್ಲಿ ಚಲಿಸಿ ಹೋದರೆ ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಹೇಗೆ ಧರ್ಮರಾಯನನ್ನು ನಾನು ಆಕ್ರಮಿಸಿಯೇನು, ಹೇಗೆ ಭೀಮನನ್ನು ಭೀಷಣವಾದ ಅಸ್ತ್ರದಿಂದ ಘಾತಿಸಿಯೇನು, ಹೇಗೆ ನನ್ನ ಜನ್ಮ ವೈರಿ ಎನ್ನುವ ಹಾಗೆ ಭಾವಿಸಿಕೊಂಡು ಬಂದ ಅರ್ಜುನನ ಕೊರಳನ್ನು ಬಾಣಗಳಿಗೆ ಆಹುತಿ ಕೊಟ್ಟೇನು, ಯಮಳರಾದಂಥ ನಕುಲ ಸಹದೇವರನ್ನು ಹೇಗೆ ನಾನು ಕೊಲ್ಲಲಾಪೆ. ಹಾಗಾದರೆ ನಾನವರನ್ನು ಕಾದಿ ಕೊಲ್ಲುವುದಕ್ಕಿಲ್ಲ, ಕಾದದೆ ಉಳಿದೆ ಅಂತ ಆದರೆ ಯಾವ ಈ ಅವನಿಯಲ್ಲಿ ಆಧಿಪತ್ಯವನ್ನು ಸಾಧಿಸಿ ಆ ಮೂಲಕವಾಗಿ ಮುತ್ತಿನ ಕಿರೀಟದಿಂದ ರಾರಾಜಿಸಬೇಕು ಎನ್ನುವ ಹೆಬ್ಬಯಕೆಯನ್ನು ಹೊಂದಿದ್ದಾನೋ ಆ ಸುಯೋಧನನಿಗೆ ಪ್ರವೇಶ ಮಾಡುವುದಕ್ಕೆ ಇದ್ದ ದಾರಿ ಕಟ್ಟಿ ಹೋದ ಹಾಗಾಗುತ್ತದೆ.
ಒಟ್ಟಿನಲ್ಲಿ ಶ್ರೀಕೃಷ್ಣನು ನನಗೆ ಹಿತವಂತಿಗನಾಗಿ ಆತ್ಮೀಯನಾಗಿ ನನ್ನ ಉದ್ಧಾರಕ್ಕಾಗಿ ಆಡಿದ್ದಲ್ಲ ಈ ಮಾತು. ಕೌರವೇಂದ್ರನನ್ನು ಈತ ಕೊಂದ ಎನ್ನುವುದೇ ಸ್ಪಷ್ಟ. ಹಾಗೆಂದು ನನ್ನ ನಿಲುಮೆಯನ್ನು ಸ್ಫುಟವಾಗಿ ನಾನು ಮಧುಸೂದನನಿಗೆ ಹೇಳಬೇಕಲ್ಲ. ಮರುಳು ಮಾಧವ, ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲಾಗ, ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ನಾನು ಸೋಲುವನಲ್ಲ. ಕೌಂತೆಯರು ಸುಯೋಧನ ನೆನಗೆ ಬೆಸೆಗೈವಲ್ಲಿ ಮನವಿಲ್ಲ ಕೃಷ್ಣ, ಮನವಿಲ್ಲ ಮನವಿಲ್ಲ. ರಂಗಿ ಹಗೆಗಳ ಶಿರವ ಹರಿದೊಪ್ಪಿಸುವೆನೆಂಬಿ ಭರದೊಳಿರ್ತೇನು. ಕೌರವೀಂದ್ರನ ಕೊಂದೆ ನೀನೆಂದಾಗ ಯೋಧನನ್ನು ಕೊಂದೆ ಕೃಷ್ಣ. ಮರುಳು ಮಾದ ಮಾಧವ, ನಿನ್ನನ್ನು ಮರುಳು ಅಂತ ಹೇಳುವ ಒಂದು ಬೌದ್ಧಿಕ ನೆಲೆಗಟ್ಟು ನನಗೆ ಬರಬೇಕಿದ್ದರೆ ನಿನ್ನನ್ನು ನಾನಾ ಮುಖಗಳಿಂದ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ ಜ್ಞಾನಿಯು ಭಾಗ್ಯವಂತನು ನಾನಾಗಿರಬೇಡುವೆ. ಹಾಗಾದರೆ ನಾನದಕ್ಕೆ ಹೊಸದಾಗಿ ಅರ್ಥವನ್ನು ಆರೋಪಿಸಿದ್ರೆ, ನೀ ಮರಳು ಮಾಧವ. ಯಾವ ಕ್ರಿಯೆಗಾಗಿ ನನ್ನನ್ನು ನೀನು ಸಮೀಪಿಸಿದೆಯೋ, ಯಾವ ವಾಕ್ಕುಗಳನ್ನು ಆಡುವುದರ ದ್ವಾರ ನಿನ್ನ ಉದ್ದೇಶವನ್ನು ಸಾಧಿಸುವ ಸಂಕಲ್ಪ ಇಟ್ಟುಕೊಂಡೆಯೋ, ಅದು ಈಡೇರಿದಂತ ಈ ಸುಸಂಧಿಯಲ್ಲಿ ನಿನಗಿನ್ನು ಉಳಿದಿರುವುದು ಒಂದೇ ಕಾರ್ಯ ಪರಮಾತ್ಮ. ಇಲ್ಲಿಂದ ನಿರಾಳ ಮನಸ್ಕನಾಗಿ ನೀನು ಏನನ್ನು ಸಾಧಿಸುವ ಸದುದ್ದೇಶದಿಂದ ಬಂದಿದ್ದೀಯೋ ಅದನ್ನು ಸಾಧಿಸಿದ್ದೇನೆ ಎನ್ನುವಂತ ಆತ್ಮತೃಪ್ತಿಯಿಂದ ಸಾಗಿ ಹೋಗು. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ನಾನು ಕೇವಲ ಲೌಕಿಕವಾದಂಥ ಅಭಿಲಾಷೆಯನ್ನು ಹೊಂದಿದವನಾಗಿದ್ದರೆ, ಈ ಮಣ್ಣಿನ ಆಶೆಯನ್ನು ಮಾತ್ರ ಇಟ್ಟುಕೊಂಡವನಹುದಾಗಿದ್ರೆ, ತುಂಬಿದ ಸಭೆಯಲ್ಲಿ ನಾನು ಅರ್ಜುನನಿಗೆ ಸಮದಂಡಿಯಾಗಿ ಶಸ್ತ್ರ ಪ್ರಾವೀಣ್ಯತೆಯನ್ನು ತೋರಿದಾಗ ನನ್ನ ಜಾತಿ ಪ್ರಶ್ನಿಸಲ್ಪಟ್ಟಿತಲ್ಲ ಹರಿಯೇ. ಆ ಕಾಲದಲ್ಲಿ ಭೂಮಿಯೇ ನನ್ನನ್ನು ನುಂಗಬಾರದು ಎನ್ನುವ ಅಸಹಾಯಕತೆ ಆವರಿಸಿದಾಗ ಆ ಗದ್ದುಗೆಯಿಂದ ಇಳಿದು ಬಂದ ಸುಯೋಧನ ನೆತ್ತಿಯ ಮೇಲೆ ನೀರು ಚುಮುಕಿಸಿ ಅಂಗರಾಜ್ಯದ ಅಭಿಷೇಚನ ಮಾಡಿದನಲ್ಲ, ಅದನ್ನು ಶಾಶ್ವತವಾಗಿ ನಾನು ಇಟ್ಟುಕೊಳ್ಳುವುದಿಲ್ಲ ಪ್ರಭು. ಅಧಿಕಾರವನ್ನು ಓಲೈಸುವ ದುರ್ಬುದ್ಧಿ ದುರ್ವಿನಿಯೋಗ ಮಾಡುವಂತ ಕುವಕತನ ನನಗಿದ್ರೆ ಕೌರವನನ್ನು ಹಿಂಡಿ ಹಿಪ್ಪೆ ಮಾಡಿ ನನಗೆ ಅನುಕೂಲಕರವಾದ, ನನಗೆ ಪೂರಕವಾದ, ನನ್ನ ಕುಟುಂಬದ ಉತ್ಕರ್ಷಗೆ ಪೂರಕವಾಗುವ ಎಷ್ಟು ಸೌಲಭ್ಯಗಳನ್ನು ನಾನು ಪಡ್ಕೊಳ್ಳುತ್ತಿರಲಿಲ್ಲ, ಎಷ್ಟು ಅನುಕೂಲತೆಗಳನ್ನು ನಾನು ಪಡ್ಕೊಳ್ಳುತ್ತಿರಲಿಲ್ಲ. ಆದ ಕಾರಣದಿಂದ ಕೃಷ್ಣ, ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯ ಸುಯೋಧನರು ಸೇರಿ ನನಗೆ ಬೆಸಗೆಯುವುದು ಬೇಡ. ಯಾವ ಸುಯೋಧನನ ಉತ್ಕರ್ಷೆಗಾಗಿ ಉದ್ಧಾರಕ್ಕಾಗಿ ಟೊಂಕ ಕಟ್ಟಿದ್ದೇನೋ, ಯಾರಿಗಾಗಿ ನನ್ನ ಜೀವವನ್ನು ತೆತ್ತಾದರೂ ಸಾಧನೆಯಲ್ಲಿ ತ್ಯಾಗದಲ್ಲಿ ಕರ್ಣ ಒಡೆಯನ ಋಣ ತೀರಿಸಿದ ಎನ್ನುವ ಹಾಗೆ ಕರೆಯಲ್ಪಡುವ ಸಂಧಿಗೆ ಕಾಯುತ್ತಾನೋ, ಆ ಸ್ವಾಮಿನಿಷ್ಠ ಭೃತ್ಯನಾದ ಕರ್ಣನಾಗಿ ಉಳಿಯುವಂತಹ ಅವಕಾಶ ನನಗೆ ಸಿಕ್ಕಲಿ. ಯಾವ ಕಾರಣಕ್ಕೂ ಇದು ನೀನು ಒಳ್ಳೆಯದು ಮಾಡಿದ್ದಿ ಅಂತ ನಾನು ತಿಳಿಯುವುದಿಲ್ಲ. ಯಾವುದೇ ನಿನ್ನ ಪ್ರಯೋಗಗಳು ಆತ್ಯಂತಿಕವಾಗಿ ಬೇರೆ ಫಲಶ್ರುತಿಯನ್ನು ಕೊಡುತ್ತದೆ. ನನ್ನ ಕೌರವೇಂದ್ರನನ್ನು ನೀನು ಕೊಂದೆ ಕೃಷ್ಣ, ಕೊಂದೆ ನೀನು. ಹೊರಟು ಹೋಗು, ಹೊರಟು ಹೋಗು ಪರಮಾತ್ಮ, ಹೊರಟು ಹೋಗು. ಧನ್ಯವಾದಗಳು ಸರ್. ಸರಿ, ಯಾವುದೇ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ಅವನ ಕೌಟುಂಬಿಕವಾದ ಪ್ರೋತ್ಸಾಹ ಪ್ರೇರಣೆ ಅಗತ್ಯ. ತಮ್ಮ ಮನೆಯವರ ಕುರಿತಾಗಿ, ತಮ್ಮ ಮುದ್ದು ಮಕ್ಕಳ ಕುರಿತಾಗಿ ಸಂಕ್ಷಿಪ್ತವಾಗಿ. ಒಬ್ಬಳು ಹೆಂಡತಿ, ಅವಳ ಹೆಸರು ಝೀನತ್ ಅಂತ. ಆಮೇಲೆ ನನಗೆ 3 ಜನ ಮಕ್ಕಳು ಅವಳ ಕ್ಷೇತ್ರದಲ್ಲಿ. ಅವಳಿ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಅವಳಿ ಗಂಡು ಮಕ್ಕಳಲ್ಲಿ ಹಿರಿಯವನು ಮೊಹಮ್ಮದ್ ಸುಹೇಲ್ ಅಂತ. ಅವನು ವೈದ್ಯಕೀಯ ಪದವಿ ಮುಗಿಸಿ ಈಗ ಸ್ನಾತಕೋತ್ತರ ಪದವಿಗಾಗಿ ಅವನಿಗೆ ಸರ್ಜರಿಯಲ್ಲಿ MS ಆರ್ಥೋದಲ್ಲಿ ಆಸಕ್ತಿ. ಅವನಿಗೆ ಸರಕಾರಿ ಕೋಟಾದ ಅಡಿಯಲ್ಲಿ ನಮ್ಮ ಮಾನ್ ಸಿಂಗ್ ಅವರು ಸ್ಥಾಪನೆ ಮಾಡಿದ, ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಮಾಡಿದ ಸವಾಯಿ ಮಾನ್ ಸಿಂಗ್ SMS ಕಾಲೇಜಿನಲ್ಲಿ ಅವನು ಈಗ MS ಮಾಡ್ತಾ ಇದ್ದಾನೆ. ಇನ್ನು 1 ವರ್ಷದಲ್ಲಿ ಅದು ಮುಗಿದು ಒಂದು ಫೆಲೋಶಿಪ್ಗೆ ಅವ ಆಯ್ಕೆ ಆಗಿದ್ದಾನೆ, ಮುಗಿಸಿ ಬರ್ತಾನೆ. ಅವನ ತಮ್ಮನಾದಂಥ ಮೊಹಮ್ಮದ್ ತುಫೈಲ್ ಸಮಾನ 4 ನಿಮಿಷ ಹೆಚ್ಚು ಕಡಿಮೆ ಹುಟ್ಟಿದ್ದು. ಅವನು ಟ್ವಿನ್ ಹೆಲ್ತ್ ಅಂತ ಹೇಳುವಂಥ ಸಂಸ್ಥೆಯಲ್ಲಿ ಪೂನಾದಲ್ಲಿದ್ದ, ಕರಾಡದಲ್ಲಿ. ಈಗ ಅವನು ನಮ್ಮ ಇಲ್ಲೇ ಬಂದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ.
ಈಜಿಪುರದಲ್ಲಿ. ಆಮೇಲೆ ಒಬ್ಬಳು ಮಗಳಿದ್ದಾಳೆ ಫಿದಾ ಶಿರೀನ್ ಅಂತ. ಅವಳು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಾಸ್ಟೆಲಲ್ಲಿ ಇದ್ದುಕೊಂಡು MSc ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 3ನೇ ಸೆಮ್ ಓದ್ತಾ ಇದ್ದಾಳೆ. ಇದು ನನ್ನ ವಿವರಗಳು. ಈಗ ಸರ್ ನೀವೊಂದು ಕನ್ಕ್ಲೂಷನ್ ಮಾಡಬೇಕು. ನಮಗೆ ಕೊಟ್ಟಿರೋ ಸಮಯ ಮುಗಿದಿದೆ. ನಾವು ಆ್ಯಕ್ಚುಲಿ ಇನ್ನೂ 2 ಪದ್ಯಗಳನ್ನು ಹೇಳಬೇಕು ಅಂತ ನಮ್ಮ ಅವಿನಾಶ್ ಅವರು ತಯಾರು ಮಾಡಿದರು, ಭಾಗವತರು ಕೂಡ ತಯಾರು ಮಾಡಿದರು. ಆದರೆ ತಾಳಮದ್ದಲೆ ಹೀಗೆ ಮಾತನಾಡಲಿಕ್ಕೆ ಶುರು ಮಾಡಿದರೆ ಮಾತಾಡ್ತಾನೆ ಇರ್ತಾರೆ, ಬೆಳಿಗ್ಗೆವರೆಗೆ ಮಾತಾಡ್ತಾರೆ. ಆದರೆ ಟೈಮ್ ಅಪ್ ಅಂತಿದೆ. ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತೇವೆ. ಇದು ಒಂದು ದೊಡ್ಡ ಕಲೆ. ಇದು 16ನೇ ಶತಮಾನದ ಭಕ್ತಿಯ ಚಳುವಳಿಯ ಅನಂತರ 2 ಫಾರ್ಮ್ಗಳು ಭಾಳ ಚೆನ್ನಾಗಿ ಬೆಳೆದು, ಒಂದು ಯಕ್ಷಗಾನ 16ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇದ್ದರೂ ಕೂಡ ಅದು ಈಗ ನೋಡುವ ರೂಪದಲ್ಲಿ ಕಾಣಿಸಿಕೊಂಡದ್ದು 15ನೇ ಶತಮಾನದ ಅನಂತರ ಭಕ್ತಿ. ಆದ್ದರಿಂದ ನೀವು ಯಕ್ಷಗಾನದಲ್ಲಿ ನೋಡುವ ನಾಮ ಇರ್ಬೋದು, ಕಿರೀಟ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಕಥೆಗಳಿರ್ಬೋದು, ಎಲ್ಲವೂ ಕೂಡ ಕೃಷ್ಣ ಕೇಂದ್ರಿತವಾದಂಥ ಭಕ್ತಿ. ಅದರ ಆಫ್ಶೂಟ್ ಆಗಿ ತಾಳಮದ್ದಲೆ ಬೆಳೆಯಿತು. ತಾಳಮದ್ದಲೆ ಹೆಚ್ಚು ಆರ್ಗ್ಯುಮೆಂಟೇಟಿವ್ ಆಗಿ ಬೆಳೆಯಿತು. ನಾವು ಆರ್ಗ್ಯುಮೆಂಟ್ಗಳ ಬಗ್ಗೆ, ತರ್ಕಗಳ ಬಗ್ಗೆ ತುಂಬ ಪುಸ್ತಕಗಳನ್ನು ಓದ್ತೀವಿ, ಬರೆದಿದ್ದಾರೆ ಕೂಡ. ಆದರೆ ಅವರೆಲ್ಲರೂ ಕೂಡ ಬಂದು ತಾಳಮದ್ದಲೆಗೆ ಕಿವಿ ಕೊಡಬೇಕು. ನಮ್ಮ ತಾಳಮದ್ದಲೆ ಕ್ಷೇತ್ರದಲ್ಲಿ ಜಬ್ಬಾರ್ ಈಗ ನಮ್ಮ ಕಣ್ಣೆದುರು ಇದ್ದಾರೆ. ಇದಕ್ಕೆ ಹಿಂದೆ ಹೋದರೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಮಲ್ಪೆ ಶಂಕನಾಂಡ ಸಾಮಗರು, ಮಲ್ಪೆ ರಾಮದಾಸ್ ಸಾಮಗರು, ಪೆರ್ಲ ಕೃಷ್ಣ ಭಟ್ರು, ಹೀಗೆ ಕುಂಬ್ಳೆ ಸುಂದರ ರಾಯರು, ಗೋವಿಂದ ಭಟ್ರು, ಹೀಗೊಂದು ದೊಡ್ಡ ಲೋಕ ಇದೆ. ಇವರು ಬರೀ ಆರ್ಗ್ಯುಮೆಂಟ್ಗಳ ಮೂಲಕ ನೋಡಿ, ಒಂದು 1000 ಜನರನ್ನು ಕಾಸ್ಟ್ಯೂಮುಗಳಿಲ್ಲದೆ ಏನೂ ಇಲ್ಲದೆ ಹೀಗೆ ಕುಳಿತು ಬೆಳಗಿನವರೆಗೆ ಇನ್ವಾಲ್ವ್ ಮಾಡಿಕೊಳ್ಳುವಂಥ ಒಂದು ಶಕ್ತಿಯ ಕಲೆಗಿದೆಯಲ್ಲ, ಇದು ಕರ್ನಾಟಕದ ದೊಡ್ಡ ಕಲೆ. ಈ ಕಲೆಯನ್ನು ನೀವೆಲ್ಲ ಇಲ್ಲಿ ಕುಳಿತು ಪ್ರೋತ್ಸಾಹಿಸಿದಿರಿ, ನಿಮಗೆ ಕೃತಜ್ಞತೆಗಳು. ನಮ್ಮ ಈ ಕಾರ್ಯಕ್ರಮದ ಆಯೋಜಕರಾದಂಥ ಅವಿನಾಶ್ ಅವರು ಕಲಾವಿದರನ್ನು ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತದೆ. ಭಾಗವತರಾಗಿ ಬಂದವರು ಶ್ರೀ ಅರ್ಜುನ್ ಕೊರ್ಡೇಲ್, ಕಲಾವಿದರು, ಯಕ್ಷಗಾನ ಗುರುಗಳು, ಬೆಂಗಳೂರಿನಲ್ಲೇ ಇದ್ದಾರೆ. ಚೆಂಡೆಯಲ್ಲಿ ಅವಿನಾಶ್ ಬೈಪಡಿತಾಯರು, ಈ ಸಲದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಯಕ್ಷಗಾನ ಲೋಕದ ಮೊದಲ ಸ್ತ್ರೀ ಭಾಗವತರಾಗಿ ಇದ್ದಂಥ ಲೀಲಾವತಿ ಬೈಪಡಿತಾಯ ಇವರ ಮಗ. ಹಾಗೆ ಮದ್ದಳೆಯಲ್ಲಿ ಪೃಥ್ವಿ ಬಡಕಿಲ, ಸಾಫ್ಟ್ವೇರ್ ಇಂಜಿನಿಯರು. ಹೀಗೆ 3 ಜನರು, ಇವರಿಗೆ ಕೂಡ ಧನ್ಯವಾದಗಳು. ಕೇಳಿದ ನಿಮಗೆ ಪೇಷನ್ಸ್ ಆಗಿ, ಅಂದರೆ ಪೇಷಂಟಾಗಿ ಕೂತು ಕೇಳಿದ್ದೀರಿ ಇಷ್ಟು ಹೊತ್ತು, ನಿಮಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಮಂಗಳ ಪದ್ಯ ಹಾಡ್ತೇವೆ ಯಕ್ಷಗಾನದ ಹಾಗೆ, ಸ್ವಲ್ಪ ಒಂದು 2 ಮಿನಿಟ್ಸ್. ಕರಗಳು ಪರಶು